ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಸುಪ್ತ ಮನಸ್ಸಿನ ಸರ್ಪ್ರೈಸಿಂಗ್ ಫ್ಯಾಕ್ಟ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಿಮಗೆ ತಿಳಿದಿರೋ ಹಾಗೆ ಸಬ್ಕಾನ್ಷಿಯಸ್ ಎಷ್ಟು ಮುಖ್ಯ ನಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ಗೆ ಅನ್ನೋದು ಹೆಚ್ಚು ನಾನು ತಿಳಿಸಿದ್ದೀನಿ ನನ್ನೊಂದು ಹಳೆಯ ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ಗಳ ಬಗ್ಗೆ, ಸಬ್ಕಾನ್ಷಿಯಸ್ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ನಿಮಗೆ ಗೊತ್ತಾ, ನಮ್ಮ ಸುಪ್ತ ಮನಸ್ಸು ಏನಿದೆ, ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಅದು ದಾಖಲು ಮಾಡ್ತಾನೆ ಇರುತ್ತೆ. ನಿಮಗೆ ನೆನಪಿರ್ಬೋದು, ನೆನಪು ಇಲ್ಲದೆ ಇರ್ಬೋದು. ಓಕೆ, ಎಲ್ಲ ವಿಷಯಗಳನ್ನು ದಾಖಲು ಮಾಡ್ತಾ ಇರುತ್ತೆ. ಓಕೆ, ಅದರ ಶಕ್ತಿಯನ್ನು ನೀವೇನಾದರೂ ಬಳಸಲು ನೀವೇನಾದರೂ ಕಲ್ತ್ಕೊಂಡ್ರೆ, ಓಕೆ, ಯು ವಿಲ್ ಫೀಲ್ ಅಮೇಝಿಂಗ್, ಯು ವಿಲ್ ಗೆಟ್ ಮೋರ್ ಬೆನಿಫಿಟ್ಸ್. ಓಕೆ, ನೋಡಿ, ನಮ್ಮ ಸುಪ್ತ ಮನಸ್ಸು ಏನಿದೆ, ನಮ್ಮ ಒಂದು ಎಂಟೈರ್ಡ್ ಒಂದು ಬಾಡಿ ಸಿಸ್ಟಮಲ್ಲಿ, ಒಂದು ಬ್ರೈನ್ ಇದರಲ್ಲಿ ನಮ್ಮೊಂದು ಸುಪ್ತ ಮನಸ್ಸು ಅಂತ ಏನಿದೆ, ಇದನ್ನು ಪವರ್ ಹೌಸ್ ಅಂತಲೇ ಹೇಳ್ಬೋದು. ಓಕೆ, ಇದು ಥಾಟ್ಸ್ನ ಹ್ಯಾಂಡಲ್ ಮಾಡುತ್ತೆ, ಬಿಲೀಫ್ಸ್ನ ಇದು ಮಾಡುತ್ತೆ. ಓಕೆ, ಜೊತೆಗೆ ನಿಮ್ಮೊಂದು ಎಮೋಷನ್ನ ಕೂಡ ಇದು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇದನ್ನು ನಾವು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಮೆಕ್ಯಾನಿಸಮ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೆ ಆದರೆ ನಾವು ಎಷ್ಟೋ ವಿಷಯಗಳನ್ನ ಅನ್ಲಾಕ್ ಮಾಡ್ಬೋದು. ಓಕೆ, ನಾವು ಲಿಮಿಟ್ಲೆಸ್ ಏನು ಪೊಟೆನ್ಷಿಯಲ್ ಏನಿದೆ, ಓಕೆ, ಸಕ್ಸಸ್ ಇರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಏರಿಯಾಸ್ ಆಫ್ ಲೈಫ್ ಏನಿದೆ, ಸಕ್ಸಸ್ಸು, ಹೆಲ್ತು, ರಿಲೇಷನ್ಶಿಪ್ಪು, ಇದನ್ನೆಲ್ಲದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೊಬೋದು. ಹಾಗೆ ನಮ್ಮ ಜೀವನದಲ್ಲಿ ಹೆಚ್ಚೆಚ್ಚು ಸಾಧ್ಯತೆಗಳನ್ನ ನಾವು ಸೃಷ್ಟಿ ಮಾಡ್ಬೋದು. ಇದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ಸೊ ಮೊದಲನೇ ಫ್ಯಾಕ್ಟ್ ಏನಂತ ಹೇಳಿದರೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಪ್ರತಿ ವಿಷಯಗಳನ್ನು ಕೂಡ, ಪ್ರತಿ ಕ್ಷಣಗಳು ಅಂದರೆ ಏನು ಈ ಒಂದು ಮೂಮೆಂಟ್ ಏನು ನಡೀತಿದೆ ಎಲ್ಲದನ್ನು ಕೂಡ ದಾಖಲು ಮಾಡುತ್ತೆ ಅಂತ ಹೇಳಿದರೆ, ಇಟ್ ರೆಕಾರ್ಡ್ಸ್ ಎವ್ರಿಥಿಂಗ್. ಓಕೆ, ನೋಡಿ, ನಮ್ಮ ಸುಪ್ತ ಮನಸ್ಸು ಇದು ಅಬ್ಸರ್ವ್ನ ಮಾಡ್ತಾ ಇರುತ್ತೆ. ಪ್ರತಿಯೊಂದು ನಾವೇನು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ನ ಮಾಡ್ತಿದ್ವಿ. ಓಕೆ, ನಮಗೆ ನೋಡಿ, ನಮ್ಮ ಸುತ್ತಲೂ ಎಷ್ಟೋ ಘಟನೆಗಳು ಜರುಗ್ತಾ ಇದೆ. ಓಕೆ, ಅದ್ರ ಬಗ್ಗೆ ನಮಗೆ ಅವೇರ್ ಇಲ್ಲ, ಆದರೂ ಕೂಡ ಅದನ್ನು ಕೂಡ ಇದು ದಾಖಲಿಸ್ಕೊಂಡಿರುತ್ತೆ. ಓಕೆ, ಸೊ ನಿಮಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನೋಡಿ, ಈಗ ನೀವು ಯಾವುದೋ ಒಂದು ನಿಮ್ಮ ಒಂದು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಳ್ಳಿ. ಓಕೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಫುಡ್ನ ಟೇಸ್ಟ್ ಮಾಡಿದ್ರಿ, ಅದನ್ನು ಮತ್ತೆ ನಿಮ್ಮ ಲೈಫಲ್ಲಿ ಟೇಸ್ಟ್ ಮಾಡೇ ಇರೋದಿಲ್ಲ ಅಂದ್ಕೊಳ್ಳಿ. ನೀವು ಸಡನ್ನಾಗಿ, ಓಕೆ, ಜಸ್ಟ್ ಅದನ್ನು ರಿಮೆಂಬರ್ ಮಾಡಿದ್ದೆ ಆದರೆ, ಓಕೆ, ನಿಮ್ಮ ಅಜ್ಜಿ ಇಲ್ಲ ಯಾರೋ ಒಂದು ಒಳ್ಳೆ ಫೇವರ್ ಫುಡ್ನ ಮಾಡಿರ್ತಾರೆ ಅಂದ್ಕೊಳ್ಳಿ. ಓಕೆ, ಸೊ ಅದನ್ನು ಊಟ ಮಾಡಿ ತುಂಬ ವರ್ಷಗಳೇ ಆಗಿರುತ್ತೆ. ಈಗ ನೀವು ಆ ಊರಿಗೆ ವಿಸಿಟ್ ಮಾಡಿದಾಗ, ಓಕೆ, ನಿಮ್ಮ ಅಜ್ಜಿ ಮತ್ತು ಅದನ್ನೇ ಫುಡ್ಡ ಮಾಡಿದಾಗ ಯು ವಿಲ್ ರಿಮೆಂಬರ್ ಯುವರ್ ಚೈಲ್ಡ್ಹುಡ್. ಅದು ಹೇಗೆ ಸಾಧ್ಯ ಅಂದರೆ, ಈ ಒಂದು ನೆನಪು ನಮ್ಮೊಂದು ಸುಪ್ತ ಮನಸ್ಸಿನಲ್ಲಿ ಇರುತ್ತೆ. ಓಕೆ, ಯಾಕಿದು ಇರುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಸ್ಟೋರ್ನ ಮಾಡ್ಕೊಂಡಿರುತ್ತೆ. ಅಂದರೆ ಎಲ್ಲ ಸೆನ್ಸರಿ ಮೆಮೊರೀಸ್ಗಳನ್ನೂ ಕೂಡ ಅದು ಸ್ಟೋರ್ನ ಮಾಡಿರುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ನಿಮ್ಮೊಂದು ಥಾಟ್ಸು, ನಿಮ್ಮೊಂದು ಅಸಂಪ್ಷನ್ಸ್ ಏನಿದೆ, ನಿಮ್ಮೊಂದು ಸೆನ್ಸರಿ ಅಂದರೆ ನಾವು ನಮ್ಮೊಂದು ದೇಹದ ಪ್ರತಿ ಅಂಗಾಂಗಗಳು, ಇವಾಗ ಏನು ನಾವು ಫೀಲ್ನ ಮಾಡ್ತಿರ್ತೀವಿ, ಸ್ಪರ್ಶದಿಂದ ಏನು ಮಾಡ್ತಿರ್ತೀವಿ, ನಾವು ಸ್ಮೆಲ್ ಅದನ್ನು ಇದು ಮಾಡಿರ್ತೀವಿ, ಟೇಸ್ಟ್ನ ಏನು ಮಾಡಿರ್ತೀವಿ, ಎಲ್ಲದರ ಅರಿವು ಕೂಡ ಅದಕ್ಕೆ ಇರುತ್ತೆ. ನೋಡಿ, ನಿಮಗೆ ತುಂಬ ಆಶ್ಚರ್ಯ ಅನಿಸ್ಬೋದು, ಇದು ಹೇಗೆ ಇದನ್ನು ಸ್ಟೋರ್ ಮಾಡುತ್ತೆ ಅಂತ. ಸೊ ಇದ್ರದ್ದು ಯಾವ ರೀತಿ ಇದು ಸ್ಟೋರ್ನ ಮಾಡುತ್ತೆ ಅಂತ ಹೇಳಿದರೆ, ನೋಡಿ, ಇದಕ್ಕೆ ನಾವು ಇಂಪ್ಲಿಸಿಟ್ ಮೆಮೊರೀಸ್ ಅಂತ ಏನು ಹೇಳ್ತೀವಿ. ಓಕೆ, ಇದು ಹೇಗೆ ಅಂತ ಹೇಳಿದರೆ, ನಮ್ಮೊಂದು ಹಿಪೋಕ್ಯಾಂಪಸ್ ಆ್ಯಂಡ್ ಅಮಿಗ್ಡಾಲಾ ಅಂದರೆ, ಈಗ ನೋಡಿ, ಹಿಪೋಕ್ಯಾಂಪಸ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಏನು ಮೆಮೊರೀಸ್ಗಳು ಏನೇನಾಗಿರುತ್ತೆ ನಮ್ಮೊಂದು ಲೈಫಲ್ಲಿ, ಹಳೇದೇನು ಘಟನೆಗಳು ನಡೆದಿರುತ್ತೆ, ಅದನ್ನೆಲ್ಲದನ್ನು ಒಟ್ಟು ಆರ್ಗನೈಸ್ನ ಮಾಡುತ್ತೆ. ಅಂದರೆ ಇಲ್ಲಿ ತಿಳ್ಕೊಳ್ಳಿ, ನೋಡಿ, ಈ ಹಿಪೋಕ್ಯಾಂಪಸ್ ಇಸ್ ಲೈಕ್ ಫಿಲ್ಲಿಂಗ್ ಸಿಸ್ಟಮ್ ಥರ. ಓಕೆ, ನಿಮ್ಮ ಒಂದು ಮೆಮೊರಿಗೆ. ಓಕೆ, ಇದು ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಒಂದು ಬ್ರೈನಲ್ಲಿ ಈ ಎಕ್ಸ್ಪ್ಲಿಸಿಟ್ ಮೆಮೊರೀಸ್ ಏನಿರುತ್ತೆ, ಈ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತ ಹೇಳಿದರೆ ಫ್ಯಾಕ್ಟ್ಸ್ ಆ್ಯಂಡ್ ಇವೆಂಟ್ಸ್. ಓಕೆ, ಇದು ಎಲ್ಲದನ್ನು ಆರ್ಗನೈಸ್ ಮಾಡ್ತಾ ಇರುತ್ತೆ. ಜೊತೆಗೆ ನಮ್ಮ ಏನು ಆ ಕನೆಕ್ಟ್ ಇದೆ, ಆ ಕಾಂಟೆಕ್ಸ್ಟ್ ಇದೆ, ಓಕೆ, ಆ ಒಂದು ಸಂಬಂಧ, ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ, ಈವೆಂಟಿಗೆ ಸಂಬಂಧಪಟ್ಟಂಗೆ ಅಷ್ಟು ಮೆಮೊರೀಸನ್ನ ಕೂಡ ಅದು ಕ್ಯಾಪ್ಚರ್ನ ಮಾಡಿರುತ್ತೆ. ಎಕ್ಸಾಂಪಲ್ನ ನೋಡೋದಾದರೆ, ನೀವೊಂದು ಬೈಕ್ ರೈಡ್ನ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಹಿಂದೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಸೈಕಲ್ನ ಕಲಿತಿದ್ವಿ. ಓಕೆ, ಈ ಹಿಪೋಕ್ಯಾಂಪಸ್ಸು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ನೋಡಿ ಹೇಗೆ ನಾವು ಕಲ್ತ್ವಿ. ಓಕೆ, ನಾವು ಯಾವ ರೀತಿ ನಾವು ಈಗ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ಸೈಕಲ್ನ ಹೊಡಿತಾ ಇದ್ವಿ. ಓಕೆ, ಮತ್ತು ನಿಧಾನಕ್ಕೆ ಪೆಟ್ರೋಲ್ನ ತುಳ್ಕೊಂಡು ಕಲಿತಾ, ತಳ್ತಾ, ಕೆಲವು ಟೈಮ್ ಬೀಳ್ತಾ ಮತ್ತು ಹೇಳ್ತಾ. ಓಕೆ, ಇದನ್ನೆಲ್ಲದನ್ನು ಕೂಡ ಈ ಒಂದು ಮೆಮೊರೀಸ್ನ ಇದು ಮಾಡುತ್ತೆ. ನೀವು ಅದಕ್ಕೇ ಕೆಲವು ಟೈಮು ಸ್ಕೂಲ್ ಮಕ್ಕಳೆಲ್ಲ ಇವಾಗೆಲ್ಲ ಬೈಕೆಲ್ಲ ಓಡಾಡ್ತಾರೆ. ನಮ್ಮ ಟೈಮಲ್ಲಿ ಸೈಕಲೆಲ್ಲ ಇತ್ತು, ಅವಾಗೆಲ್ಲ ಎಷ್ಟು ಮಜಾ ಇತ್ತು ಗೊತ್ತಾ, ನಾವು ಈ ಥರ ಎಲ್ಲ ಕಲ್ತ್ವಿ ಅಂತ ನಿಮ್ಗೆ ಇದು ಮಾಡುತ್ತೆ. ಸೈಕಲ್ ನೋಡಿದ ತಕ್ಷಣ ನಿಮ್ಮೊಂದು ಹಳೇ ಮೆಮೊರಿಗೆ ಕನೆಕ್ಟ್ ಆಗ್ತೀರಾ.
ಅದನ್ನು ಸ್ಟೋರ್ ಮಾಡಿರುತ್ತೆ. ನೀವು ಹೇಗೆ ಕಲ್ತ್ರಿ, ಯಾವ ರೀತಿ ಇತ್ತು ಆಗಿನ ಲೈಫು, ಅಂದರೆ ಅಷ್ಟು ಎಮೋಷನ್ಸ್ಗೂ ಅಷ್ಟು ಈವೆಂಟ್ಸ್ಗೂ ಇದು ಕನೆಕ್ಟ್ನ ಮಾಡುತ್ತೆ. ಸೊ ಅಮಿಗ್ಡಾಲ ನೋಡಿ ಯಾವಾಗ್ಲೂ ಹಿಪ್ಪೋ ಕ್ಯಾಂಪಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಇವಾಗ ಜಸ್ಟ್ ಇದೊಂದು ಫ್ಯಾಕ್ಟ್ಸ್ ಆ್ಯಂಡ್ ಇವೆಂಟ್ಸ್ನ ಆ್ಯಡ್ ಮಾಡುತ್ತೆ. ಆದರೆ ಅಮಿಗ್ಡಾಲ ಬಂದು ನಿಮ್ಮೊಂದು ಎಮೋಷನಲ್ ಏನು ಫ್ಯಾಕ್ಟರ್ಸ್ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಕಲೆಕ್ಟ್ ಮಾಡುತ್ತೆ. ಆ ಡಾಟಾನೆಲ್ಲ ಇದು ಕಲೆಕ್ಟ್ ಮಾಡುತ್ತೆ. ನೋಡಿ, ನಿಮಗೆ ತುಂಬ ಜನಕ್ಕೆ ಪ್ರಶ್ನೆ ಇದೆ, ಓಕೆ, ನಾವು ಯಾಕೆ ಎಮೋಷನಲ್ ಆಗ್ತೀವಿ, ಯಾಕೆ ಕೆಲವೊಂದು ಟೈಮು ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಅಮಿಗ್ಡಲ. ಓಕೆ, ಇದು ಹೇಗೆ ಕಾರಣ ಅಂತ ಹೇಳಿದರೆ ನೋಡಿ, ಇದು ನಮ್ಮ ಒಂದು ಎಮೋಷನಲ್ ಏನಿದೆ, ಈ ಎಮೋಷನಲ್ ಏನಿದೆ, ಓಕೆ, ಎಸ್ಪೆಷಲಿ ರಿಲೇಟೆಡ್ ಟು ಫಿಯರ್ ಆರ್ ಎಕ್ಸೈಟ್ಮೆಂಟ್. ನಿಮಗೆ ನೋಡಿ ತುಂಬ ಭಯಗಳಿರುತ್ತೆ ಅಥವಾ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ಕೆಲವು ಟೈಮ್, ಹೌದಲ್ವಾ? ಸೊ ಫಿಯರ್ನ ಬಗ್ಗೆ ಒಂದು ಎಕ್ಸಾಂಪಲ್ನ ಕೊಡೋದಾದರೆ, ಸಪೋಸು ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ನಿಮಗೆ ನಾಯಿ ಕಂಡ್ರೆ ಭಯ ಇರುತ್ತೆ ಅಂದ್ಕೊಳ್ಳಿ, ಓಕೆ. ಸೊ ಅವಾಗ ಏನು ಮಾಡುತ್ತೆ, ಈ ಅಮಿಗ್ಡಲ ಏನು ಮಾಡುತ್ತೆ, ಆ ಒಂದು ಪ್ರಕ್ರಿಯೆನ ನೆನಪಿಟ್ಕೊಂಡಿರುತ್ತೆ, ಅಂದರೆ ಸ್ಟೋರ್ ಮಾಡ್ಕೊಂಡಿರುತ್ತೆ. ಇದೇ ಕಾರಣಕ್ಕೆ ನೀವು ನೋಡಿ, ತುಂಬ ಜನ ಈಗಲೂ ನೀವು ಒಂದು ಸ್ಟ್ರೀಟಲ್ಲಿ ಹೋಗ್ಬೇಕಾದ್ರೆ ಒಂದು ಜಸ್ಟ್ ಒಂದು ನಾಯಿ ಕಂಡ್ರೆ ನಿಮ್ಮ ಹತ್ರ ಪಾಸ್ ಆದರೂ ಕೂಡ ಹೆಚ್ಚೆಚ್ಚು ಭಯನ ಪಡ್ತಿರ್ತೀರ, ಓಕೆ. ಅಂದರೆ ನಿಮಗೆ ಅದು ಹತ್ರ ಹೋಗ್ತಿದ್ದಾಗಲೇ ನಿಮಗೆ ತುಂಬ ಆ್ಯಂಗ್ಸೈಟಿ ಆಗುತ್ತೆ. ಗೊತ್ತಿಲ್ಲ ನಿಮಗೆ ರೀಸನ್ ಏನು ಅಂತ. ಆದರೆ ಇವಾಗ ಯಾಕೆ ನಾನು ಇದಕ್ಕೆ ಭಯ ಪಡ್ತಿದ್ದೀನಿ ಅಂತ. ಬಟ್ ನೋಡಿ, ನಿಮ್ಮೊಂದು ಚಿಕ್ಕ ವಯಸ್ಸಲ್ಲಿ ಇರೋ ಆ ಒಂದು ಎಮೋಷನಲ್ನ ಈ ಅಮಿಗ್ಡಲ ಏನು ಮಾಡುತ್ತೆ, ಸ್ಟೋರ್ನ ಮಾಡ್ಕೊಂಡಿರೋದ್ರಿಂದ ನಿಮಗೆ ಆ ಒಂದು ಮೂಮೆಂಟ್, ಆ ಒಂದು ಇನ್ಸಿಡೆಂಟ್ ನೆನಪಾದ ತಕ್ಷಣ ನಿಮಗೆ ಭಯ ಆಗುತ್ತೆ. ಜಸ್ಟ್ ಒಂದು ಎಕ್ಸೈಟ್ಮೆಂಟು ಏನಾದರೂ ಹೇಳೋದಾದರೆ, ಮೊದಲೆಲ್ಲ ನಿಮ್ಗೆ ಏನಾಗ್ತಿತ್ತು ಅಂತ ಹೇಳಿದರೆ, ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾರಾದರೂ ರಿಲೇಷನ್ ಬರ್ತಾರೆ ಮನೆಗೆ, ಸಂಬಂಧಿಕರು ಅಂತ ಏನು ಹೇಳ್ತೀವಿ, ಅವರೆಲ್ಲ ಬರ್ತಾರೆ ಅಂತ ಹೇಳಿದರೆ ನಮಗೆ ಹೆಚ್ಚು ಖುಷಿ ಆಗೋದು. ಬಿಕಾಸ್ ಅವ್ರು ಏನಾದರೂ ನಮಗೆ ಸ್ವೀಟ್ಸ್ ತರ್ತಿದ್ರು, ಚಾಕ್ಲೇಟ್ಸ್ ತರ್ತಿದ್ರು. ಈ ಒಂದು ತುಂಬ ಎಕ್ಸಾಕ್ಟ್ ಆಗಿರೋ, ಅವರು ನಾಳೆ ಬರ್ತಾರೆ ಅಂತ ಹೇಳಿದರೆ, ಓಕೆ ನಾಳೆ ಬರ್ತಾರೆ, ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಈ ಥರ ನೋಡಿ. ಸ್ಟಿಲ್ ಈಗಲೂ ಕೂಡ ನಾವು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆ ಪರ್ಸನ್ಸ್ ಯಾರೋ ಬರ್ತಿದ್ದಾರೆ ಅಂತ ಹೇಳಿದರೆ ಸ್ಟಿಲ್ ವಿ ಹ್ಯಾವ್ ತುಂಬ ಏನೋ ಆಪ್ಷನ್ಸ್ಗಳಿವೆ, ಓಕೆ, ನಮಗೆ ಅದು ಇದು ಅಂತ. ಬಟ್ ಆ ಒಂದು ಸ್ವೀಟ್ ಮೆಮೊರಿ ಏನಿರುತ್ತೆ, ಅವ್ರು ಬಂದಾಗ ಆ ಒಂದು ಮೆಮೊರೀಸ್ನ ಅದು ರೀಕಾಲ್ ಮಾಡುತ್ತೆ. ಈ ರೀತಿಯಾಗಿ ಅಮಿಗ್ಡಲ ಒಂದು ಎಮೋಷನಲ್ ಫ್ಯಾಕ್ಟರಲ್ಲಿ ವರ್ಕ್ ಆಗುತ್ತೆ, ಓಕೆ. ಸೊ ನೋಡಿ, ಎಷ್ಟು ಸೈನ್ಸ್ ಇದೆ ಇದರಲ್ಲಿ, ಓಕೆ. ನಮ್ಮೊಂದು ಎಮೋಷನಲ್ ಮತ್ತು ಲೈಫ್ ಈವೆಂಟ್ಸ್ಗಳನ್ನ ಮಧ್ಯೆ, ಓಕೆ. ಅಂದರೆ ಇಲ್ಲಿ ಹಿಪ್ಪೋ ಕ್ಯಾಂಪಸ್ ಮತ್ತು ಅಮಿಗ್ಡಲ ಎಷ್ಟು ಮುಖ್ಯ ಪಾತ್ರನ ನಿರ್ವಹಿಸುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನೋಡಿ, ಎಲ್ಲ ಸೈನ್ಸು ಎಲ್ಲದರಲ್ಲೂ ಇದೆ, ಓಕೆ. ಬಟ್ ನಮಗಿದು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ವಿ ಕ್ಯಾನ್ ಏನು ಅದು ಹೇಗೆ ಸಾಧ್ಯ ಅನ್ನೋದನ್ನು ನಾವು ನಿರೂಪಿಸ್ಬೋದು, ಓಕೆ. ನೋಡಿ, ಈ ರೀತಿಯಾಗಿ ಇವೆರಡೂ ಒಟ್ಟಿಗೆ ಕಾರ್ಯನಿರ್ವಹಿಸೋದು, ಓಕೆ. ಇದು ಒಟ್ಟಿಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದರೆ, ಸಪೋಸು ನೀವು ಯಾವುದೋ ಒಂದು ಡ್ರೈವಿಂಗ್ನ ಕಲಿತಿರ್ಬೇಕಾದ್ರೆ, ಅಥವಾ ನೀವು ಯಾವುದು ಲರ್ನಿಂಗ್ ಸ್ಕಿಲ್ಸ್ನ ಮಾಡ್ತಿರ್ಬೇಕಾದ್ರೆ, ಅಥವಾ ಡ್ಯಾನ್ಸ್ ಈ ಥರ ಕಲಿತಿರ್ಬೇಕಾದ್ರೆ, ಓಕೆ. ಸೊ ಇದು ಏನು ನಮ್ಮೊಂದು ಮೆದುಳಿನ ಏನಿದೆ, ಸೆರಿಬೆಲ್ಲಮ್ ಮತ್ತು ಬ್ಯಾಸಿಲ್ ಗಾಂಗ್ಲಿಯಾ, ಓಕೆ, ತುಂಬ ಸೈಂಟಿಫಿಕ್ ವರ್ಡ್ ಇದೆ, ಬಟ್ ಸ್ಟಿಲ್ ಅದನ್ನು ಅರ್ಥ ಮಾಡ್ಕೊಂಡಿರಿ, ಓಕೆ. ಈ ಎರಡು ಭಾಗಗಳೇನಿದೆ, ಈ ಎರಡು ಭಾಗಗಳು ಕೂಡ ಈ ಸಂಬಂಧ ತುಂಬ ಗಟ್ಟಿಯಾಗುತ್ತೆ, ಓಕೆ. ಅದು ಗಟ್ಟಿಯಾದಾಗಲೇ ಆಟೋಮೇಷನ್ ಥರ ಆಗುತ್ತೆ, ಓಕೆ. ನೋಡಿ, ನೀವು ಸ್ಟಾರ್ಟಿಂಗ್ ಲರ್ನ್ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ನೋಡ್ತಾ ಕಲಿತಿರ್ತೀರ. ಡ್ರೈವಿಂಗ್ನೂ ಅಷ್ಟೇ, ಒಂದು ಕ್ಲಚ್ ನೋಡೋದು, ಸ್ಟೀರಿಂಗ್ ಇದು ಮಾಡೋದು, ಅದನ್ನು, ಓಕೆ. ಇನ್ನು ಟೂ ವೀಲರ್ ಆದರೆ ಮುಂದೆ ನೋಡ್ತೀರಾ, ಬ್ರೇಕ್ನ ನೋಡ್ತೀರಾ, ಈ ರೀತಿ ಆಗ್ತಿರುತ್ತೆ. ಬಟ್ ಒನ್ಸ್ ಯು ಲರ್ನ್ ಟು, ಓಕೆ, ದೆನ್ ಆಟೋಮೇಷನ್ ಥರ ಅದು ರನ್ ಆಗ್ತಾ ಇರುತ್ತೆ ಆಟೋಮೆಟಿಕಲಿ, ಓಕೆ. ಅದರಲ್ಲಿ ಎಸ್ಪೆಷಲಿ ಅಮಿಗ್ಡಲ ಬಂದು ಭಾವನಾತ್ಮಕ ಅನುಭವಗಳು ಏನೇನಿದೆ, ನೀವು ಅಂತಿರಲ್ಲ, ಓಕೆ, ಯಾರಾದ್ರು ಬಂದ ತಕ್ಷಣ ಎಮೋಷನಲ್ಲಿ ನಿಮಗೆ ಏನಾದರೂ ಹೇಳ್ಬಿಟ್ರೆ ಇಮ್ಮಿಡಿಯೇಟ್ ಕನೆಕ್ಟ್ ಆಗಿಬಿಡ್ತೀರ ಅದಕ್ಕೆ ಅಂತ ಹೇಳಿದ್ರೆ, ಆ ಒಂದು ಘಟನೆ ನಿಮ್ಮನ್ನು ಒಂಥರ ಏನೋ ಇದು ಮಾಡಿಬಿಡುತ್ತೆ, ಇಲ್ಲ ಫಿಯರ್ಗೆ ತೊಗೊಂಡು ಹೋಗ್ಬಿಡುತ್ತೆ, ಇಲ್ಲ ಆ್ಯಂಗ್ಸೈಟಿಗೆ ತೊಗೊಂಡು ಹೋಗ್ಬಿಡುತ್ತೆ, ಓಕೆ. ಅದಕ್ಕೆ ಹೆಚ್ಚು ಪಾಸಿಟಿವ್ ಸೈಡ್ನ ನೀವು ಇದು ಮಾಡಬೇಕು ಅಂತ ಹೇಳೋದು. ಎಕ್ಸೈಟ್ಮೆಂಟ್ ಅಂತ ಹೇಳಿದರೆ, ಓಕೆ, ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಆ ಮೆಮೊರಿ ಎಲ್ಲ, ಓಕೆ. ಬಟ್ ಈ ಒಂದು ವಿಷಯದಲ್ಲಿ ಈ ಒಂದು ಏನು ಅಮಿಗ್ಡಲ ಏನು ಮಾಡುತ್ತೆ ಅಂತ ಹೇಳಿದರೆ, ತುಂಬ ಫಾಸ್ಟಾಗಿ ಅದನ್ನು ಕ್ಯಾರಿ ಮಾಡಿಬಿಡುತ್ತೆ. ಅದಕ್ಕೆ ನೀವು ಇನ್ಸ್ಟಂಟು ಅದನ್ನು ಫೀಲ್ ಮಾಡೋದು, ಓಕೆ. ಇನ್ನು ಮುಂದಿನ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಇದ್ರ ಬಗ್ಗೆ ಪ್ರೀವಿಯಸ್ ತಿಳಿಸಿದ್ದೀನಿ, ಬಟ್ ಸ್ಟಿಲ್ ಇದು ಇರಲಿ. ಇಟ್ ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್. ಇದಕ್ಕೆ ರಿಯಾಲಿಟಿ ಯಾವುದು, ಇಮ್ಯಾಜಿನೇಷನ್ ಯಾವುದು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ತಿಳಿದವರು ಇರೋದಿಲ್ಲ, ಓಕೆ. ಇದರಲ್ಲಿ ಸಬ್ ಕಾನ್ಷಿಯಸ್ಸು ಸೂಪರ್ ಪವರ್ ಅಂತಲೇ ಹೇಳೋದು, ಓಕೆ. ನೀವು ಇದನ್ನು ಈ ಮೂಮೆಂಟಲ್ಲಿ ನೀವೇನನ್ನು ಅನುಭವಿಸ್ತೀರಾ, ಅಥವಾ ನೀವು ವಿಜುವಲೈಸ್ನ ಮಾಡ್ತಾ ಇದನ್ನು ಫೀಲ್ ಮಾಡ್ತಾ ಇದ್ದರೆ ಅದು ಇದನ್ನೇ ನಿಜ ಅಂತ ಅನುಭವ ಮಾಡುತ್ತೆ. ಅಥವಾ ನೀವು ಏನನ್ನು ಮಾಡ್ತಿರ್ತೀರೋ ಈ ಟೈಮಲ್ಲಿ ನಾನು ಇದು ಆಗಿದ್ದೀನಿ ಅನ್ನೋದನ್ನು ನೀವು ಫೀಲ್ ಮಾಡ್ತಾ ಇದ್ದರೆ ನಿಮ್ಮೊಂದು ಸಬ್ ಕಾನ್ಷಿಯಸ್ ಅದನ್ನು ರಿಯಾಲಿಟಿ ಅಂತ ತಗೊಳುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಜೊತೆ ನೋಡೋದಾದರೆ,
ನೋಡಿ ಎಸ್ಪೆಷಲಿ ಅಥ್ಲೀಟ್ಸ್ಗಳು ಇರ್ತಾರಲ್ಲ ಸ್ಪೋರ್ಟ್ಸ್ ಅಥವಾ ಬೇರೆ ಬೇರೆ ತುಂಬ ಜನ ಇರ್ತಾರೆ. ಓಕೆ, ಅವರೆಲ್ಲ ಏನು ಮಾಡ್ತಾರೆ, ವಿಸುವಲೈಸೇಷನ್ನ ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರೆ. ಅಂದರೆ ಮೆಂಟಲ್ ಪರ್ಫಾರ್ಮೆನ್ಸ್ನ ಮಾಡ್ತಿರ್ತಾರೆ. ಓಕೆ, ಲೈಕ್ ಅದು ವಿನ್ ಆಗಿರೋ ರೀತಿ ಈ ಥರದ್ದೆಲ್ಲ. ಓಕೆ, ನೋಡಿ ಅದನ್ನು ನೀವು ಮಾಡ್ತಾ ಇರಬೇಕಾದ್ರೆ ಜಸ್ಟ್ ಅವ್ರದ್ದು ಬಾಡಿ ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಏನರ್ಥ, ನಮ್ಮೊಂದು ಸಬ್ಕಾನ್ಷಿಯಸ್ಗೆ ರಿಯಾಲಿಟಿ ಇಮ್ಯಾಜಿನೇಷನ್ನ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅರ್ಥ ಆಗ್ತಲ್ಲ? ಇಲ್ಲಿ ಸಬ್ಕಾನ್ಷಿಯಸ್ಸು ನೀವು ಯಾವುದನ್ನು ರಿಪೀಟೆಡ್ಲಿ ಅದಕ್ಕೆ ಹೇಳ್ತಾ ಇರ್ತೀರಾ ಅಥವಾ ಅದನ್ನು ಬಿಲೀವ್ ಮಾಡ್ತಾ ಇರ್ತೀರಾ. ಓಕೆ, ಅದನ್ನು ಅದು ಕ್ವಿಕ್ಕಾಗಿ ತಗೊತಾನೇ ಇರುತ್ತೆ. ಅರ್ಥ ಆಗ್ತಲ್ಲ? ಸಪೋಸು ನೋಡಿ, ನೀವು ಯಾವುದೋ ಒಂದು ಸಾಂಗ್ನ ಗುಣಗ್ತಾ ಇರಬೇಕಾದ್ರೆ, ಓಕೆ, ಯು ಆರ್ ನಾಟ್ ಪರ್ಫಾರ್ಮಿಂಗ್ ಎನಿವೇರ್. ಓಕೆ, ಬಟ್ ಇಲ್ಲಿ ಏನು ಮಾಡುತ್ತೆ, ನಿಮ್ಮೊಂದು ಸಬ್ಕಾನ್ಷಿಯಸ್ ಸ್ಟೆಪ್ನ ಹಾಕೋ ರೀತಿ. ಓಕೆ, ನೀವು ಒಂದು ಆ ಡ್ರೆಸ್ನ ವೇರ್ ಮಾಡಿಕೊಂಡು ಆ ಸ್ಟೆಪ್ನ ಹಾಕೋ ರೀತಿ, ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋ ರೀತಿ, ಈ ಥರ ವಿಸುವಲೈಸೇಷನ್ ಅದು ಆ್ಯಕ್ಟ್ನ ತಗೊಳ್ಳುತ್ತೆ. ಓಕೆ, ಇದರಲ್ಲಿ ಗೊತ್ತಾಗೋದಿಲ್ಲ. ಓಕೆ, ರಿಯಾಲಿಟಿ ಯಾವುದು, ಇಮ್ಯಾಜಿನೇಷನ್ ಯಾವುದು ಅಂತ. ಇದ್ರ ಮೇಲೆ ತುಂಬ ರಿಸರ್ಚ್ ಆಗಿದೆ. ಓಕೆ, ಹೇಗೆ ಇದಾಗುತ್ತೆ ಅಂತ. ಇದಕ್ಕೆ ನ್ಯೂರಲ್ ಪಾತ್ವೇಸ್ ಅಂತ ಹೇಳ್ತಾರೆ. ನಾನು ಇದ್ರ ಬಗ್ಗೆ ತಿಳಿಸ್ತೀನಿ ನಿಮಗೆ. ಓಕೆ, ನಮ್ಮ ನ್ಯೂರಲ್ ಪಾತ್ವೇಸಿಂದ ಏನಾಗುತ್ತೆ, ನಮ್ಮ ಒಂದು ಬ್ರೈನು ರೆಸ್ಪಾನ್ಸ್ನ ಮಾಡ್ತಾ ಇರುತ್ತೆ. ನಾವೇನು ಮೆಂಟಲ್ ರಿಹರ್ಸಲೆಲ್ಲ ಏನು ಮಾಡ್ತಾ ಇರ್ತೀವಿ ಅದಕ್ಕೆ ಅದು ರೆಸ್ಪಾನ್ಸ್ನ ಮಾಡ್ತಾ ಇರುತ್ತೆ. ಓಕೆ, ಜಸ್ಟ್ ಇದನ್ನು ಸಿಂಪಲಾಗಿ ತಿಳ್ಕೊಳ್ಳಿ. ಓಕೆ, ತುಂಬ ಏನು ನೀವು ಇದು ಮಾಡಬೇಕಂತ ಏನಿಲ್ಲ. ಇದನ್ನ ನ್ಯೂರೋಪ್ಯಾಥಿ ಅಂತ ಹೇಳಿದ್ರೆ ಲೈಕ್ ನ್ಯೂರೋಪ್ಲಾಸ್ಟಿಸಿಟಿ ಅಂತಲೇ ಹೇಳ್ಬೋದು. ಓಕೆ, ಇವಾಗ ನಮ್ಮ ಒಂದು ಬ್ರೈನ್ಗೆ ಅದಕ್ಕೆ ತುಂಬ ಎಬಿಲಿಟಿ ಇದೆ. ಓಕೆ, ಅದಕ್ಕೆ ಈಗ ನೋಡಿ, ನಾವು ಯಾವುದೋ ಒಂದು ವಿಷಯನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಇರಲಿ ಲೈಫಲ್ಲಿ ತುಂಬ ಚೇಂಜಸ್ನ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ನ ಮಾಡುತ್ತೆ. ಓಕೆ, ಅದಕ್ಕೆ ಹೇಳೋದು, ನೀವು ರಿಪೀಟೆಡ್ ಆಗಿ ಅಫರ್ಮೇಷನ್ನ ಮಾಡಿ ವಿಸುವಲೈಸೇಷನ್ನ ಮಾಡ್ತಾ ಏನಾಗುತ್ತೆ, ನಿಮ್ಮೊಂದು ಫಿಸಿಕಲ್ ಮೂವ್ಮೆಂಟ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮಲ್ಲಿ ಮೆಂಟಲಿ ಎಬಿಲಿಟಿ ಬರುತ್ತೆ. ಅದನ್ನು ಮೆಂಟಲ್ ಎಬಿಲಿಟಿ ಅಂತ ಹೇಳೋದು. ಓಕೆ, ನೀವು ಹೆಚ್ಚು ಅಫರ್ಮೇಷನ್ನ ವಿಸುವಲೈಸೇಷನ್ನ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮೊಂದು ಸಬ್ಕಾನ್ಷಿಯಸ್ಸು ಅದಕ್ಕೆ ರೆಸ್ಪಾನ್ಸ್ನ ಮಾಡ್ತಾ ಇರುತ್ತೆ ನಿಮಗೆ. ಹಾಗಾಗಿ ನೀವು ಸಕ್ಸಸ್ನ ಪಡೆಯೋದಕ್ಕೆ ತುಂಬ ಈಸಿ ವೇ ಮಾಡಿಕೊಳ್ಳುತ್ತೆ. ಓಕೆ, ಇದರ ಅರ್ಥ ಏನಂತ ಹೇಳಿದರೆ, ನಮ್ಮ ಒಂದು ಬ್ರೈನ್ ಏನಿದೆ, ಓಕೆ, ಅದು ನ್ಯೂ ಕನೆಕ್ಷನ್ನ ಫಾರ್ಮ್ ಮಾಡ್ತಾನೆ ಇರುತ್ತೆ. ಅಂದರೆ ಸ್ಟ್ರೆಂತ್ ಮಾಡ್ತಾನೆ ಇರುತ್ತೆ. ಓಕೆ, ನಮ್ಮದು ಹಳೇದು ಏನೇನೋ ಆಲೋಚನೆಗಳಿರ್ಬೋದು, ಇಲ್ಲಿ ವಿ ಹ್ಯಾವ್ ಎಬಿಲಿಟಿ. ಓಕೆ, ನಮ್ಮ ಹಳೇದೇನಿದೆ ಅದನ್ನು ನಾವು ಆ ಪ್ರೋಗ್ರಾಮಿಂಗ್ನ ರಿವೈರ್ ಮಾಡ್ಬೋದು. ಓಕೆ, ಅದನ್ನು ಅದೇ ಇನ್ನೂ ರಿವೈರ್ ಆಗ್ತಾ ಇರುತ್ತೆ. ಓಕೆ, ನಮ್ಮ ಒಂದು ಪಾಸಿಟಿವ್ ಆಲೋಚನೆಗಳಿಂದ, ನಮ್ಮೊಂದು ಪಾಸಿಟಿವ್ ವಿಸುವಲೈಸೇಷನ್ಗಳಿಂದ. ಓಕೆ, ಅದು ಏನು ಮಾಡುತ್ತೆ, ತುಂಬ ರೆಸ್ಪಾನ್ಸ್ನ ಮಾಡುತ್ತೆ. ಓಕೆ, ಇದು ನೋಡಿ, ನಿಮ್ಮೊಂದು ಲರ್ನಿಂಗ್ ಇರ್ಬೋದು, ಎಕ್ಸ್ಪೀರಿಯನ್ಸಸ್ ಇರ್ಬೋದು, ತುಂಬ ಚಾಲೆಂಜಸ್ ಇರ್ಬೋದು. ಓಕೆ, ಏನೇ ಇರ್ಬೋದು ಲೈಫಲ್ಲಿ. ಓಕೆ, ನೀವು ಏನನ್ನು ಸಾಧಿಸಬೇಕು ಅಂತ ಇದ್ದೀರಾ, ಓಕೆ, ಅದನ್ನು ನೀವೇನಾದ್ರು ರಿಪೀಟೆಡ್ ಆಗಿ ನಿಮ್ಮೊಂದು ಸಬ್ಕಾನ್ಷಿಯಸ್ಗೆ ಇಂಪ್ರೆಸ್ ಮಾಡ್ತಾ ಬಂದಿದ್ದೇ ಆದರೆ ಡೆಫಿನೆಟ್ಲಿ ನೀವು ಅಲ್ಲಿಗೆ ರೀಚ್ ಆಗ್ತೀರಾ. ಒಂದು ಸಣ್ಣ ಎಕ್ಸಾಂಪಲ್ ಇದಕ್ಕೂ ಹೇಳ್ಬೋದು ಅಂತ ಹೇಳಿದರೆ, ಸಪೋಸ್ ನೀವೇನೋ ಗಿಟಾರ್ ಇನ್ಸ್ಟ್ರೂಮೆಂಟ್ ಏನಾದ್ರು ಕಲಿತಾ ಇರ್ತೀರ ಅಂದ್ಕೊಳ್ಳಿ. ಓಕೆ, ಇದನ್ನು ನೀವು ರಿಪೀಟಾಗಿ ಮಾಡ್ತಾ ಏನಾಗುತ್ತೆ, ನಮ್ಮೊಂದು ಬ್ರೈನಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಆ ನ್ಯೂರಲ್ ಪಾತ್ವೇ ಏನಿದೆ ಅದು ಸ್ಟ್ರೆಂಥನ್ ಆಗ್ತಾ ಇರುತ್ತೆ. ಓಕೆ, ಅಂದರೆ ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ನೀವು ಬೆಟರ್ ಆಗ್ತಾ ಇರ್ತೀರ. ಓಕೆ, ಸೇಮ್ ವೇ ಇಫ್ ಯು ಚೇಂಜ್ ಎ ನೆಗೆಟಿವ್ ಥಾಟ್ ಪ್ಯಾಟರ್ನ್ ಇಂಟು ಪಾಸಿಟಿವ್ ಒನ್, ಯುವರ್ ಬ್ರೈನ್ ಕ್ಯಾನ್ ಅಡ್ಜಸ್ಟ್. ಓಕೆ, ಅಂದರೆ ಈಗ ನೆಗೆಟಿವ್ ಥಾಟ್ ಏನಿದೆ ಅದನ್ನು ಪಾಸಿಟಿವ್ ಮಾಡ್ತಾ ಬಂದಾಗ ಅದು ತುಂಬ ಅಡ್ಜಸ್ಟ್ ಆಗುತ್ತೆ, ನಿಮಗೆ ಸಪೋರ್ಟ್ ಮಾಡುತ್ತೆ. ನೀವೇ ಥಿಂಕಿಂಗ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಪರ್ಸಿಸ್ಟಾಗಿ ಮಾಡ್ತಾ ಬರ್ತಾ, ಓಕೆ, ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದೆ ಆದರೆ, ಓಕೆ, ನಿಮ್ಮ ಒಂದು ಡಿಸೈರ್ ಏನಿದೆ ಅದಕ್ಕೆ ಶೇಪ್ನ ಕೊಡುತ್ತೆ. ಓಕೆ, ನಿಮ್ಮಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮ್ಮಲ್ಲಿ. ಓಕೆ, ಈ ರೀತಿಯಾಗಿ ಇದು ಸಹಾಯನ ಮಾಡುತ್ತೆ. ಓಕೆ, ಲೆಟ್ಸ್ ಮೂವ್ ಟು ಅನದರ್ ಫ್ಯಾಕ್ಟ್. ಓಕೆ, ನೋಡಿ, ತುಂಬ ಜನಕ್ಕೆ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಓಕೆ, ಇಟ್ ಕಂಟ್ರೋಲ್ಸ್ 95% ಆಫ್ ಯುವರ್ ಡೈಲಿ ಲೈಫ್. ಓಕೆ, ಅದಕ್ಕೆ ಹೇಳೋದು, ನಮ್ಮ ಒಂದು ಕಾನ್ಷಿಯಸ್ನ ಮೈಂಡ್ನ ಪಾತ್ರ ಜಸ್ಟ್ 5% ಅಷ್ಟೇ ಇರುತ್ತೆ. ಇನ್ನು ಉಳಿದ 95% ಎಲ್ಲದನ್ನು ಕೂಡ ಸಬ್ಕಾನ್ಷಿಯಸ್ ಅಷ್ಟೇ ಮೇಂಟೈನ್ ಮಾಡ್ತಾ ಇರುತ್ತೆ. ಓಕೆ, ಅಮೇಝಿಂಗ್ ಅಂತ ಅನಿಸ್ಲ್ವಾ? ಅಮೇಝ್ ಆಗಿಲ್ವಾ ನೀವು ಸ್ಟಿಲ್? ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಓಕೆ, ನೋಡಿ, ನಮ್ಮ ದೇಹದ ಏನು ಒಟ್ಟು ಅಂಗಾಂಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಬಟ್ ಉಸಿರಾಟನ ಯಾವ್ದು ಮಾಡ್ತಿದೆ? ಆಟೋಮೆಟಿಕಲಿ ಆಗ್ತಿದೆ ಅಲ್ವಾ? ಕರೆಕ್ಟ್ ತಾನೇ? ನಮ್ಮೊಂದು ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು ಅಥವಾ ನಮ್ಮ ದೇಹದ ಒಳಗಿನ ಕ್ರಿಯೆಗಳಿರ್ಬೋದು, ಅದನ್ನು ಯಾವುದು ರನ್ ಮಾಡ್ತಿದೆ? ಓಕೆ, ಬ್ರೀದ್ ಮಾಡ್ತಿದ್ವಿ. ಓಕೆ, ಅನ್ಕಾನ್ಷಿಯಸ್ಲಿ. ಓಕೆ, ಅಂದರೆ ಸಬ್ಕಾನ್ಷಿಯಸ್ಲಿ ಬ್ರೀದ್ನ ಮಾಡ್ತಿದ್ವಿ. ಈಗ ನಾವು ಮಾತಾಡ್ತಾನೆ ಬ್ರೀದ್ನ ತೊಗೊಳ್ಳೋದು, ಬ್ರೀದ್ನ ಬಿಡೋದು, ಈ ಥರ ಮಾಡ್ತಿದ್ವಿ. ಅದೆಲ್ಲ ಯಾವುದು ಮಾಡ್ತಿದೆ? ನಮ್ಮೊಂದು ಸಬ್ಕಾನ್ಷಿಯಸ್ಸೇ ಅಂತ ಹೇಳಿದರೆ, ನಮ್ಮೊಂದು ಎಂಟೈರ್ ಸಿಸ್ಟಮ್ನ ಏನಿದೆ ಅದನ್ನು ಸಬ್ಕಾನ್ಷಿಯಸ್ಸೇ ರನ್ ಮಾಡ್ತಾ ಇರೋದು. ಓಕೆ, ಅಂದರೆ ಇಲ್ಲಿ ತಿಳ್ಕೊಳ್ಳಿ, ನಮ್ಮ ಸಬ್ಕಾನ್ಷಿಯಸ್ಸು ನಮ್ಮೊಂದು ಹ್ಯಾಬಿಟ್ಸ್ ಇರ್ಬೋದು, ನಮ್ಮೊಂದು ಎಮೋಷನ್ಸ್ ಇರ್ಬೋದು, ನಾವು ಏನು ಡಿಸಿಷನ್ನ ಮಾಡ್ತಾ ಇರ್ತೀವಿ ಇದು ಆಟೋ ಪೈಲಟ್ ರೀತಿ. ಓಕೆ, ನಮ್ಮೊಂದು ಹಳೆಯ ಚಿಂತನೆಗಳ ಮೇಲೆ ಇದು ರನ್ ಆಗ್ತಾ ಇರುತ್ತೆ. ಹಾಗೆ ಹೇಳಿದ್ನಲ್ಲ ನಿಮಗೆ. ಓಕೆ, ಒಂದು ಕಾರ್ನ ಎಕ್ಸಾಂಪಲ್ ಕೊಡೋದಾದರೆ ನೋಡಿ, ನೀವು ಕಾರ್ನ ಓಡಿಸ್ತಾ ಇರಬೇಕಾದ್ರೆ ಏನಾಗುತ್ತೆ, ಓಕೆ, ನಿಮ್ಮೊಂದು ಕಾನ್ಷಿಯಸ್ ಮೈಂಡ್ ಬಗ್ಗೆ ನೀವು ನೋಡಿ, ಕಾನ್ಷಿಯಸ್ ಮೈಂಡ್ ಏನೇನೋ ವರ್ಕ್ ಮಾಡ್ತಿರ್ತೀವಿ. ಓಕೆ, ಆಫೀಸ್ಗೆ ಎಷ್ಟೊತ್ತಿಗೆ ಹೋಗ್ತೀನೋ ಏನೋ ಅಂತ, ಬಟ್ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀರ.
ಡ್ರೈವ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಅದು ಆಟೋ ಪೈಲಟ್. ಅದನ್ನು ಯಾವುದು ರನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮೊಂದು ಸಬ್ಕಾನ್ಷಿಯಸ್, ನಿಮ್ಮ ಸುಪ್ತ ಮನಸ್ಸೇ ಅದನ್ನು ರನ್ ಮಾಡೋದು. ಬಟ್ ಆದರೆ ನಿಮಗೆ ಅದ್ರ ಬಗ್ಗೆ ಅವೇರ್ ಇರಲ್ಲ. ಓಕೆ, ಬಟ್ ಆಟೋಮೆಟಿಕಲಿ ನೀವು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀರ ಅಷ್ಟೇ. ಸೊ ನಾನು ಇದ್ರ ಬಗ್ಗೆ ತಿಳಿಸಿದ್ದೀನಿ, ನಾನು ಒಂದು ಪ್ರೀವಿಯಸ್ನ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ ನಿಮಗೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನ ಬಗ್ಗೆ. ಓಕೆ, ಅದು ಏನು ಮಾಡುತ್ತೆ ಅಂತ ಹೇಳಿದರೆ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅದನ್ನು ಫಿಲ್ಟರ್ ಮಾಡ್ತಾ ಇರುತ್ತೆ. ಓಕೆ, ಅಂದರೆ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಹೆಚ್ಚಿನ ತಿಳ್ಕೊಳ್ಳಿ. ಓಕೆ, ನಾನು ಅದು ಪ್ರೀವಿಯಸ್ನ ವೀಡಿಯೋನ ನೋಡಿ, ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಮ್ಯಾನಿಫೆಸ್ಟೇಷನ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಅದನ್ನು ಮಿಸ್ ಮಾಡದೆ ವಾಚ್ ಮಾಡಿ. ಓಕೆ, ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ, ನಾನು ಸಬ್ಕಾನ್ಷಿಯಸ್ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ. ಇದನ್ನು ನಾನು ನನ್ನ ಒಂದು ಕ್ಲೈಂಟ್ಗೂ ಕೂಡ, ಅವರು ತುಂಬ ಸಫರ್ನ ಮಾಡ್ತಿರೋ. ಓಕೆ, ಅವರು ಒಂದು ಹಳೆಯ ಒಂದು ಬ್ಲಾಕೇಜಸ್ಸಿಂದ ಅಥವಾ ಮೆಮೊರಿ ಇದರಿಂದ ಸ್ಟ್ರಕ್ ಆಗಿದ್ರು. ಓಕೆ, ಅವರು ಸಬ್ಕಾನ್ಷಿಯಸ್ ಇದರಿಂದ. ಓಕೆ, ನಾನು ಅವ್ರಿಗೆ ಓಕೆ ಇದರಿಂದ ಈ ರೀತಿಯಾಗಿ ಹೊರಗೆ ಬರ್ಬೋದು ಅಂತ ಇದ್ರ ಬಗ್ಗೆ ತಿಳಿಸಿದ್ದೀನಿ. ಓಕೆ, ಎಸ್ಪೆಷಲಿ ರಾಸ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸಿದ್ದೀನಿ. ಮತ್ತು ನಿಮ್ಮ ಸಬ್ಕಾನ್ಷಿಯಸ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮೊಂದು ಹಳೆಯ ಮೆಮೊರಿಯಿಂದ ಬ್ಲಾಕೇಜಸ್ನ ರಿಮೂವ್ ಮಾಡಿ ನ್ಯೂ ಪ್ರೋಗ್ರಾಮ್ನ ಮಾಡಿ. ಓಕೆ, ಆ ಒಂದು ನ್ಯೂರಲ್ ಪಾತ್ವೇ ಅಂತ ಏನು ಹೇಳ್ತೀವಿ, ಸೊ ಅದನ್ನು ನ್ಯೂ ಆ್ಯಕ್ಷನ್ನ ಮಾಡ್ತಾ, ನ್ಯೂ ಪ್ರೋಗ್ರಾಮಿಂಗ್ನ ಮಾಡ್ತಾ, ಅಫರ್ಮೇಷನ್, ವಿಜುವಲೈಸೇಷನ್, ಸೊ ಈ ರೀತಿಯಾಗಿ ಅವ್ರಿಗೆ ಗೈಡ್ ಮಾಡ್ತಾ. ಓಕೆ, ಅದರಿಂದ ಹೊರ ಬಂದಿದ್ದು ಉಂಟು. ಅಂದರೆ ಎನಿ ಒನ್ ಕ್ಯಾನ್ ಗೆಟ್ಸ್ ಬೆನಿಫಿಟ್. ಓಕೆ, ಇದನ್ನು ಆದರೆ ತಿಳ್ಕೊಬೇಕು ಇದ್ರ ಬಗ್ಗೆ, ಸಬ್ಕಾನ್ಷಿಯಸ್ ಬಗ್ಗೆ, ನಮ್ಮ ಸುಪ್ತ ಮನಸ್ಸು ಬಗ್ಗೆ ನಾವು ಎಷ್ಟು ತಿಳ್ಕೊತೀವಿ, ಸೊ ದಟ್ ವಿ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಇನ್ ಲೈಫ್ ಆ್ಯಂಡ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ ಮ್ಯಾನಿಫೆಸ್ಟೇಷನ್ ಎಸ್ಪೆಷಲಿ. ಓಕೆ, ಬಟ್ ಇಲ್ಲೇನಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತೀನಿ. ಓಕೆ, ಸೊ ನೀವು ಇದರಿಂದ ನಿಮ್ಮೊಂದು ಹಳೆಯ ಹ್ಯಾಬಿಟ್ಗಳಿರುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೋದು ಅಂತಂದರೆ ಅಫ್ಕೋರ್ಸ್ ಹೌದು. ಆದರೆ ಒಂದು ಇಟ್ ರಿಕ್ವೈರ್ಸ್ ನಥಿಂಗ್ ಬಟ್ ಕನ್ಸಿಸ್ಟೆಂಟ್ ಎಫರ್ಟ್ ಇರುತ್ತೆ. ಓಕೆ, ರಿಪಿಟೇಷನ್ ಮಾಡ್ತಾ. ಓಕೆ, ನೀವು ರಿಪೀಟ್ ಮಾಡ್ತಾ 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 ಅಫರ್ಮೇಷನ್, ವಿಜುವಲೈಸೇಷನ್, ಏನು ಪಾಸಿಟಿವ್ ಅಫರ್ಮೇಷನ್, ವಿಜುವಲೈಸೇಷನ್ ಏನಿದೆ ಅದನ್ನು ಮಾಡ್ತಾ. ಸೊ ಈ ಒಂದು ನ್ಯಾಚುರಲ್ ಏನಾಗುತ್ತೆ, ನ್ಯೂರಲ್ ಪಾತ್ವೇಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ತುಂಬ ಚೇಂಜಸ್ ಬರುತ್ತೆ. ಓಕೆ, ನನ್ನ ಗ್ರೂಪಲ್ಲಿ ಮೆಡಿಟೇಷನ್ನ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೀನಿ. ಓಕೆ, ಅವರು ತುಂಬ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಓಕೆ, ಕಾಮ್ನೆಸ್ ಆಗಿರ್ಬೋದು, ರಿಲ್ಯಾಕ್ಸಿಂಗ್ ಸ್ಟೇಟ್ಗೆ ಹೋಗಿ ಬರೋದಿರ್ಬೋದು, ಅಥವಾ ಅವ್ರಿಗೆ ಆಫ್ಟರ್ ಮೆಡಿಟೇಷನ್. ಓಕೆ, ದೇ ಕ್ಯಾನ್ ಈಸಿಲಿ ಅವ್ರಿಗೆ ಅಫರ್ಮೇಷನ್ ಸ್ಕ್ರಿಪ್ಟಿಂಗ್ ಮಾಡೋದಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ನ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡೋದು ತುಂಬ ಸುಲಭ ಆಗಿದೆ. ಓಕೆ, ಈ ರೀತಿಯಾಗಿ ನಾವು ಹೆಚ್ಚಿನ ಬೆನಿಫಿಟ್ಸ್ನ ಕೊಡಬೇಕು ಅಂತ ಹೇಳಿದರೆ ನೋಡಿ, ನಾವು ಯಾವಾಗಲೂ ನಮ್ಮೊಂದು ಮೈಂಡ್ನ ರಿಲ್ಯಾಕ್ಸ್ ಮಾಡಬೇಕಾಗಿರುತ್ತೆ, ಅಥವಾ ಮೈಂಡ್ಗೆ ನಾವು ಪವರ್ನ ಕೊಡಬೇಕಾಗಿರುತ್ತೆ. ಹೇಗೆ ನಾವು ಒಂದು ಬಾಡಿನ ನರ್ಚರ್ ಮಾಡ್ತೀವೋ ಅದೇ ರೀತಿ ನಮ್ಮೊಂದು ಮೈಂಡ್ನ ನರ್ಚರ್ ಮಾಡಬೇಕು. ನರ್ಚರ್ ಮಾಡ್ತಾ ಬಂದಾಗ ಏನಾಗುತ್ತೆ, ನಮ್ಮೊಂದು ಬ್ರೈನ್ನ ಕಂಪ್ಲೀಟ್ ಹೋಲ್ ಮೋಲ್ಡ್ ಅಂತ ಏನು ಹೇಳ್ತೀವಿ, ಗಾಡ್ ಮಾಡೆಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ನರ್ಚರ್ ಮಾಡಿದಷ್ಟು ಕೂಡ ನಿಮಗೆ ಈ ಒಂದು ನಾನು ಹೇಳ್ತಿದ್ದೀನಲ್ಲ ಸೈನ್ಸ್ ಫ್ಯಾಕ್ಟರು, ಈಗ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ಇರ್ಬೋದು, ನ್ಯೂರಲ್ ಪಾತ್ ವೇಸ್ಗಳಿರ್ಬೋದು, ಇದೆಲ್ಲದನ್ನು ಕೂಡ ನಿಮಗೆ ಸಹಾಯ ಆಗ್ತಾ ಇರುತ್ತೆ ಅದರಿಂದ. ಓಕೆ, ಇಲ್ಲಿ ಬೆನಿಫಿಟ್ಸ್ನ ಯಾರು ಪಡ್ಕೊಳ್ಳೋರು ಅಂದರೆ ನೀವೇ. ಇದು ತುಂಬ ಇಂಪಾರ್ಟೆಂಟು. ವಿ ಪಾಸ್ ದಟ್ ಎರಾ. ಓಕೆ, ಇಟ್ಸ್ ಶೇಪ್ಡ್ ಬೈ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್. ಓಕೆ, ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಈಗ ನಾವೇನಾಗಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ನಮ್ಮೊಂದು ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್. ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ತಿಳಿದಿಲ್ಲ, ಬಟ್ ಇದು ಹೇಗೆ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಓಕೆ, ಇಟ್ಸ್ ಅ ವೆರಿ ಫ್ಯಾಕ್ಟ್ ಥಿಂಗ್. ಓಕೆ, ಎಸ್ಪೆಷಲಿ ಸಬ್ಕಾನ್ಷಿಯಸ್ಸಲ್ಲಿ ನಾವು ನೋಡಿ ಆ ಒಂದು ಲೈಫ್ನ ನಾವು ಕಳ್ಕೊಂಡು ಬಂದಿದ್ದೀವಿ. ಅಂದರೆ ಆ ಒಂದು ಲೈಫ್ನ ನಾವು ಇನ್ನು ದಾಟಿ ಈ ಒಂದು ಏಜ್ಗೆ ಬಂದಿದ್ದೀವಿ. ಓಕೆ, ಬಟ್ ಇಫ್ ಯು ಆರ್ ಅ ಪೇರೆಂಟ್, ಓಕೆ, ಸ್ಟಿಲ್ ಯು ಹ್ಯಾವ್ ಚಾನ್ಸ್ ಟು ಪ್ರೋಗ್ರಾಮ್ ಯುವರ್ ನಿಮ್ಮೊಂದು ಮಕ್ಕಳಿಗೆ ನಿಮ್ಮೊಂದು ಈ ಒಂದು ಸೂಪರ್ ಫ್ಯಾಕ್ಟ್ನ ತಿಳಿಸೋದ್ರಿಂದ, ಓಕೆ, ನೀವು ತಿಳ್ಕೊಳ್ಳೋದ್ರಿಂದ ಅವರಲ್ಲಿ ಒಂದಷ್ಟು ಬದಲಾವಣೆನ ನೀವು ಇವಾಗಲೇ ಮಾಡ್ಬೋದು. ಓಕೆ, ಅಂದರೆ ಇದರಿಂದ ಅವ್ರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ತುಂಬ ರಿಸರ್ಚ್ ಆಗಿದೆ. ಓಕೆ, ನಮ್ಮೊಂದು ಸಬ್ಕಾನ್ಷಿಯಸ್ಸು, ಓಕೆ, ಇದು ಮೋಸ್ಟು ಇಂಪ್ರೆಷನಬಲ್. ಓಕೆ, ಯಾವಾಗ ತುಂಬ ಇಂಪ್ರೆಷನಬಲ್ ಆಗಿರುತ್ತೆ ಅಂತ ಹೇಳಿದರೆ ಫಸ್ಟು 1 yearಯಿಂದ 7 yearವರೆಗೆ. ಓಕೆ, ಆ ಒಂದು ಲೈಫ್ ಏಜ್ ಏನಿದೆ, ಓಕೆ, ಅದು ಏನು ಮಾಡುತ್ತೆ, ನಮ್ಮೊಂದು ಬಿಲೀಫ್ ಇರ್ಬೋದು, ನಮ್ಮೊಂದು ಪೇರೆಂಟ್ಸ್ಗಳ ಬಿಲೀಫ್ ಇರ್ಬೋದು, ನಮ್ಮೊಂದು ಸುತ್ತಮುತ್ತ ಏನು ಜನರುಗಳ ನಡುವೆ ನಾವು ಬೆಳೆದಿರ್ತೀವಿ, ನಮ್ಮೊಂದು ಟೀಚರ್ಸ್ ಇರ್ಬೋದು, ನಮ್ಮ ಸ್ಕೂಲ್ಗೆ ಹೋಗಬೇಕಾದ್ರೆ, ಅಥವಾ ನಮ್ಮೊಂದು ಎನ್ವೈರ್ನಮೆಂಟ್ ಇರ್ಬೋದು. ಓಕೆ, ಸೊ ಈ ಎಲ್ಲದನ್ನು ನೋಡಿ ನಮ್ಮೊಂದು ಬಿಲೀಫ್ ಸಿಸ್ಟಮ್ನು ರನ್ ಆಗಿರುತ್ತೆ. ಓಕೆ, ಒಂದು ಎಕ್ಸಾಂಪಲ್ನ ತಗೊಳ್ಳೋದಾದರೆ ನೋಡಿ, ಈಗ ಒಂದು ಚೈಲ್ಡ್ಗೆ ರಿಪೀಟೆಡ್ ಆಗಿ ಯು ಆರ್ ನಾಟ್ ಗುಡ್ ಎನಫ್ ಅಂತ ಹೇಳ್ತಾ ಇದ್ರೆ, ಓಕೆ, ಪೇರೆಂಟ್ಸ್ ಕಾಮನ್ ಆಗಿ ಹೇಳ್ತಾರಲ್ಲ, ಆ ಹುಡುಗ ಚೆನ್ನಾಗಿ ಸ್ಕೋರ್ ಮಾಡಿದೆ, ನೀನು ಮಾಡ್ತಿಲ್ಲ, ಅವ್ನು ತುಂಬ ಕಲಿತಿದ್ದೆ, ನೀನು ಕಲಿತಿಲ್ಲ ಅಂತ ಹೇಳಿದ್ರೆ, ಸೊ ಆ ಒಂದು ಏಜಲ್ಲಿ ಇದು ನಮಗೆ ಆಗಿರ್ಬೋದು, ನಮ್ಮ ಒಂದು ಏಜಲ್ಲಿ. ಓಕೆ, ನಾವು ಆ ಏಜ್ನ ದಾಟಿ ಬಂದಿದ್ದೀವಿ, ಅಥವಾ ಈಗ ನಡೀತಾ ಇರ್ಬೋದು. ಓಕೆ, ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮೊಂದು
ಸಬ್ ಕಾನ್ಸಿಯಸ್ಗೆ ಏನು ಮಾಡುತ್ತೆ, ಇಂಪ್ಯಾಕ್ಟ್ನ ಮಾಡ್ತಾ ಇರುತ್ತೆ. ಓಕೆ, ಅಂದರೆ ಇದರಿಂದ ಏನಾಗುತ್ತೆ, ತುಂಬ ಸ್ಟ್ರಗಲ್ ಮಾಡೋದು, ಸೆಲ್ಫ್ ಎಸ್ಟೀಮ್ ಇವಾಗ ಏನು ಹೇಳ್ತೀವಿ ಅದು ಬೆಳೀತಾ 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 ಇವಾಗ 7 ಇಯರ್ಸ್ ಅವ್ರಿಗೆ ಅವರು ಪ್ರೋಗ್ರಾಮಿಂಗ್ ಆಗಿರ್ತಾರೆ. ಓಕೆ, ಅಗೇನ್ ಅವರು ಕಾಲೇಜ್ನ ಸ್ಟಡೀಸ್ ಎಲ್ಲ ಮುಗಿಸಿ ಜಾಬ್ಗೆ ಹೋಗ್ಬೇಕಾದ್ರೆ ತುಂಬ ಲೋ ಲೆವೆಲ್ ಸೆಲ್ಫ್ ಎಸ್ಟೀಮ್ ಇರುತ್ತೆ. ಓಕೆ, ಅದ್ರ ಬಗ್ಗೆ ತುಂಬ ಸಫರ್ ಮಾಡ್ತಾರೆ. ಇದ್ರ ಬಗ್ಗೆ ತುಂಬ ಸೈನ್ಸ್ ಫ್ಯಾಕ್ಟರ್ಗಳಿವೆ. ಓಕೆ, ಅಂದರೆ ತುಂಬ ಸೈನ್ಸ್ ರಿಸರ್ಚ್ ಆಗಿದೆ ಇದ್ರ ಮೇಲೆ. ಅದಕ್ಕೆ ಹೇಳೋದು ಯಾವಾಗಲೂ ನಿಮ್ಮ ಒಂದು ನೀವು ಏನಾದರೂ ಪೇರೆಂಟ್ ಆಗಿದ್ದರೆ ನಿಮ್ಮ ಮಕ್ಕಳಿಗೆ 1 to 7 ಇಯರ್ಸ್, ಓಕೆ, ಆ ಒಂದು ಏಜಲ್ಲಿದ್ದರೆ ಅವರಿಗೆ ಇದು ಒಂದು ಬೆಸ್ಟು. ಓಕೆ, ನೀವು ಅದನ್ನು ಅವ್ರಿಗೆ ಹೇಗೆ ಪ್ರೋಗ್ರಾಮಿಂಗ್ನ ಮಾಡೋದು ಅನ್ನೋದನ್ನು, ಅಂದರೆ ನೀವರಿಗೆ ಗೊತ್ತಿಲ್ಲದೆ ಈ ವಿಷಯಗಳನ್ನ, ಕೆಲವು ವಿಷಯಗಳನ್ನ ನೀವು ಕಲಿಸ್ಬೇಕು. ಅವ್ರಿಗೆ ಗೊತ್ತಿಲ್ಲ. ಓಕೆ, ನೀವು ಹೇಳ್ಬೋದು ಅಫರ್ಮೇಷನ್ ಸಿಂಪಲ್ಲಾಗಿ, ನೀನು ಚೆನ್ನಾಗಿ ಓದ್ತಾ ಇದೆಯಾ, ನೀನು ಒಳ್ಳೆ ಸ್ಕೋರ್ ಮಾಡ್ತಿದೀಯಾ, ಓಕೆ, ವಿಲ್ ಬಿಕಮ್ ಬೆಸ್ಟ್ ಪರ್ಸನ್. ಓಕೆ, ಆ ಥರ ನೀವು ಅವ್ರಿಗೆ ಪ್ರೋಗ್ರಾಮಿಂಗ್ನ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ, ಅವರ ಒಂದು ಬ್ರೈನಲ್ಲಿ ಅದು ಇಂಪ್ರಿಂಟ್ ಆಗ್ತಾ 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 ಅವ್ರ ಸಬ್ ಕಾನ್ಷಿಯಸ್ಸಲ್ಲಿ ಮೋರ್ ಚಾನ್ಸಸ್ ಅವರು ಒಂದು ಒಳ್ಳೆ ಸ್ಕೋರ್ನ ಮಾಡ್ತಿರ್ತಾರೆ. ಮತ್ತು ಅವ್ರ ಕಲಿಕೆ ಜಾಸ್ತಿ ಆಗುತ್ತೆ ಅವರಿಗೆ. ಸ್ವಲ್ಪ ಜನಕ್ಕೆ ಇದು ಕ್ವಶನ್ ಇರುತ್ತೆ. ಓಕೆ, ಹಾಗಿದ್ರೆ ನಾನೊಂದು ಕೆಲವು ಚೈಲ್ಡ್ಹುಡ್ ಬಿಲೀಫ್ ಆವಾಗ ಏನು ಫಾರ್ಮ್ ಆಗಿತ್ತು ಅದನ್ನು ಚೇಂಜ್ ಮಾಡ್ಕೊಬೋದು ಅಂತ ಹೇಳಿದರೆ ಅಬ್ಸಲ್ಯೂಟ್ಲಿ ಎಸ್. ಓಕೆ, ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ನಿಮ್ಮೊಂದು ಅವೇರ್ನೆಸ್ ನೋಡಿ. ಇವಾಗಲೂ ಕೂಡ ನಿಮ್ಮ ಕೆಲವು ನಿಮ್ಮೊಂದು ಚೈಲ್ಡ್ಹುಡ್ಡಲ್ಲಿ ನಡೆದ ಒಂದು ಸ್ಕೂಲಿಂಗಲ್ಲಿ ನಡೆದ ಘಟನೆಗಳನ್ನು ಮತ್ತೆ ರೀಕಾಲ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದನ್ನು ನೀವು ಜಸ್ಟ್ ಒಂದು ಅಫರ್ಮೇಷನ್ ಮಾಡ್ತಾ ಅಗೇನ್ ಈ ಅಫರ್ಮೇಷನ್ಸು ಯಾವಾಗಲೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಅಫರ್ಮೇಷನ್ ಏನಂತ ಹೇಳಿದರೆ ನಿಮ್ಮೊಂದು ಡೀಪ್ ರೂಟೆಡ್ ಆಗಿರುತ್ತಲ್ಲ ಒಂದು ಆ ಥಾಟ್ಸ್ಗಳೇನಿರುತ್ತೆ ಅದನ್ನು ಇದು ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹಳೆಯದೆಲ್ಲ ಕ್ಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಇದನ್ನು ಬ್ಲಾಕೇಜಸ್ ಎಲ್ಲ ಈಸಿಲಿ ರಿಮೂವ್ ಮಾಡ್ಬೋದು ಥ್ರೂ ಮೆಡಿಟೇಷನ್. ಓಕೆ, ಇದು ಈಸಿ ಇದೆ, ಬಟ್ ಇದನ್ನು ಮಾಡ್ಬೋದು. ಓಕೆ, ಬಟ್ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಸಬ್ ಕಾನ್ಷಿಯಸ್ನ ಫ್ಯಾಕ್ಟ್ ಬಗ್ಗೆ. ಯಾಕಂತ ಹೇಳಿದರೆ ನನ್ನದೇ ಕ್ಲೈಂಟ್ಗಳಿಗೆ ನಾನು ಇದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಬ್ರೀಫಾಗಿ ತಿಳಿಸಿದ್ದೀನಿ. ಅದನ್ನು ಕೂಡ ಅವರು ಓವರ್ಕಮ್ ಮಾಡಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ನಾನು ಒಂದು ಸ್ಟೋರಿಲಿ ಕೂಡ ಶೇರ್ ಮಾಡಿ ಯು ಕ್ಯಾನ್ ವಾಚ್ ದಟ್. ಓಕೆ, ನಾನು ಕೆಲವೊಂದು ಸಕ್ಸಸ್ ಸ್ಟೋರೀಸ್ನ, ಓಕೆ, ಕೆಲವೊಂದು ರಿಸಲ್ಟ್ಸ್ಗಳನ್ನ ಏನೇನು ಬಂದಿದೆ ನನ್ನ ಒಂದು ಕ್ಲೈಂಟಲ್ಲಿ, ಅವರು ಏನೇನು ಚೇಂಜಸ್ ಆಗಿದೆ ಅವರ ಒಂದು ಲೈಫಲ್ಲಿ ಆಫ್ಟರ್ ದ ಅವ್ರನ್ನ ಗೈಡ್ ಮಾಡಿದ್ಮೇಲೆ ಅನ್ನೋದನ್ನು ನಾನು ಅದ್ರಲ್ಲಿ ಸ್ಟೋರಿ ಇದರಲ್ಲಿ ಹಾಕಿದ್ದೀನಿ. ಸೇಮ್ ಈ ಒಂದು ಚಾನಲಲ್ಲಿ ಗಾಡ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಚಾನಲಲ್ಲಿ ಯು ಕ್ಯಾನ್ ವಾಚ್ ದಟ್. ಓಕೆ, ಸೊ ಮತ್ತೆ ಇದ್ರ ಮುಂದಿನ ಫ್ಯಾಕ್ಟ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಈ ಒಂದು ಫ್ಯಾಕ್ಟು ಈಗ ತುಂಬ ಜನ ಹೇಳ್ತೀರಾ. ಓಕೆ, ಇದು ಹೇಗೆ ನಾವು ಕೆಲವು ಟೈಮು ಸುಮ್ಮನೆ ಟ್ರಿಗರ್ ಆಗ್ತೀವಿ, ಯಾರೋ ಏನೋ ಒಂದು ಎಮೋಷನ್ ಆಗಿಬಿಡ್ತಾರೆ, ಇಮಿಡಿಯೇಟಾಗಿ ಫೀಲ್ ಡೌನ್ ಆಗಿಬಿಡ್ತೀವಿ. ಅನುಭವ ಆಗಿದೆ ಅಲ್ವಾ ನಿಮಗೆ? ಕೆಲವು ಟೈಮು ಯಾರಾದರೂ ಬಂದು ನಿಮಗೆ ಎಮೋಷನಲ್ಲಿ ಏನಾದರೂ ಹೇಳಿದ ತಕ್ಷಣ ನಿಮ್ಮ ಒಂದು ಸೆಲ್ಫ್ ಎಸ್ಟೀಮ್ ಡೌನ್ ಆಗಿಬಿಡುತ್ತೆ. ಜೊತೆಗೆ ನೀವು ತುಂಬ ಲೋ ಫೀಲ್ನ ಮಾಡ್ತಿರ್ತೀರ ಬಿಕಾಸ್ ದಟ್ ಎಮೋಷನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಫ್ಯಾಕ್ಟರ್ನ ತಿಳ್ಕೊಬೇಕು. ಓಕೆ, ಇಟ್ ಆಪರೇಟ್ಸ್ ಥ್ರೂ ರಿಪಿಟೇಷನ್ ಆ್ಯಂಡ್ ಎಮೋಷನ್ಸ್. ಓಕೆ, ಅಂದರೆ ಕೆಲವು ಟೈಮ್ ಏನಾಗಿರುತ್ತೆ ಅಂತ ಹೇಳಿದರೆ ಈ ಚಾನ್ಸಸ್ಸು ನಿಮ್ಮೊಂದು ರಿಪೀಟೆಡ್ ನೆಗೆಟಿವ್ ಥಾಟ್ಸಿಂದ, ನೆಗೆಟಿವ್ ಎಮೋಷನಿಂದ, ಓಕೆ, ನೀವು ಆ ಬ್ಲಾಕೇಜಸ್ಸಿಂದ ನೀವು ಡೌನ್ ಆಗಿಬಿಟ್ಟಿರ್ತೀರ. ಇಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಸೇಮ್ ಒಂದು ರಿಪೀಟೆಡ್ ಆ್ಯಕ್ಷನ್ಸು ಮತ್ತು ರಿಪೀಟೆಡ್ ಎಮೋಷನ್ಸ್, ಅಂದರೆ ಪಾಸಿಟಿವ್ ಎಮೋಷನ್ಸ್ ಆ್ಯಂಡ್ ಪಾಸಿಟಿವ್ ರಿಪೀಟೆಡ್ ಅಫರ್ಮೇಷನ್ಸ್ಗಳಿಂದ, ಓಕೆ, ಅಂದರೆ ವಿಜುವಲೈಸೇಷನ್ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಯಾವುದೇ ಒಂದು ಇದನ್ನು ಟೆಕ್ನಿಕ್ನ ನೀವು ಯೂಸ್ ಮಾಡಿ. ಓಕೆ, ನೀವು ನಿಮ್ಮೊಂದು ಸಬ್ ಕಾನ್ಷಿಯಸ್ನ ಪ್ರೋಗ್ರಾಮ್ ಮಾಡ್ತಾ ನೀವು ಏನು ಅಚೀವ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆನ ಮಾಡ್ಬೋದು ಈಸಿಲಿ. ಓಕೆ, ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಇದನ್ನು ತಿಳ್ಕೊಂಡಾಗ ನಿಜವಾಗ್ಲೂ ಯುಲ್ ಫೀಲ್ ಲೈಕ್ ಓಕೆ, ಇದನ್ನು ನಾನು ಮೊದಲೇ ತಿಳ್ಕೊಬೇಕಿತ್ತು ಅಂತ ಅನ್ಕೊತೀರಾ. ಓಕೆ, ಬಟ್ ಸ್ಟಿಲ್ ಇರಲಿ, ಅಟ್ಲೀಸ್ಟ್ ಯು ಕ್ಯಾನ್ ಚೇಂಜ್ ದಟ್ ಪ್ರೋಗ್ರಾಮ್. ಓಕೆ, ಅಂದರೆ ಏನೇ ನೆಗೆಟಿವ್ ಎಮೋಷನ್ಸ್ ಇದ್ದರೂ ಅದನ್ನು ಕ್ಲೆನ್ಸ್ ಮಾಡಿ ನೀವೊಂದು ಒಳ್ಳೊಳ್ಳೆ ಪಾಸಿಟಿವ್ ಎಮೋಷನ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಹ್ಯಾಪಿನೆಸ್ ಇರ್ಬೋದು, ಒಂದು ಸ್ಮೈಲಿಂಗ್ ಇರ್ಬೋದು, ಇದೆಲ್ಲ ಪಾಸಿಟಿವ್ ಎಮೋಷನ್ಸ್. ಓಕೆ, ಖುಷಿಯ ಭಾವನೆಗಳು ಅಂತ ಏನು ಹೇಳ್ತೀವಿ. ಓಕೆ, ವಿ ಫೆಲ್ಟ್ ರಿಯಲಿ ಗುಡ್ ಅಂತ ಹೇಳ್ತಾರಲ್ಲ ಆ ರೀತಿ. ಓಕೆ, ಅಂದರೆ ನೆಗೆಟಿವ್ ಎಮೋಷನ್ಸ್ಗಳು ಅಂತೇಳಿದರೆ ಭಯ ಇರ್ಬೋದು, ದುಃಖ ಇರ್ಬೋದು, ಕೋಪ ಇರ್ಬೋದು, ಇದನ್ನೆಲ್ಲ ನೆಗೆಟಿವ್ ಎಮೋಷನ್ಸ್. ಓಕೆ, ಸೊ ಇಲ್ಲಿ ನೀವು ಯಾವಾಗ ಪಾಸ್ಟ್ ಕನೆಕ್ಟ್ ಆಗ್ತಿದ್ರಿ ನೆಗೆಟಿವ್ ಎಮೋಷನ್ಸ್ನ ರಿಕಾಲ್ ಮಾಡ್ತಾಯಿದ್ರಿ. ಓಕೆ, ಆದರೆ ಅದನ್ನೇ ರಿಪೀಟೆಡ್ ಆಗಿ ಯೋಚನೆ ಮಾಡ್ತಾ ನಿಮ್ಮ ಒಂದು ಇನ್ನರ್ ಕನ್ವರ್ಸೇಷನಲ್ಲಿ ನೀವು ತುಂಬ ಸಫರ್ನ ಮಾಡ್ತಿದ್ರಿ. ಆದರೆ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ನೀವೊಂದು ರಿಪೀಟೆಡ್ ಪಾಸಿಟಿವ್ ಎಮೋಷನ್ಸು, ರಿಪೀಟೆಡ್ ಪಾಸಿಟಿವ್ ಆ್ಯಕ್ಷನ್ಸ್ನ ಮಾಡ್ತಾ ನೀವು ಏನು ಡಿಸೈನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತಿದ್ದೀರಾ ಅದನ್ನು ಮಾಡ್ಕೋಬೋದು. ನಿಮ್ಮೊಂದು ಹಳೆಯ ಪ್ರೋಗ್ರಾಮಿಂಗ್ನ ಕೂಡ ಚೇಂಜ್ ಮಾಡ್ಬೋದು. ಯು ಕ್ಯಾನ್ ಲೀಡ್ ಎ ಹ್ಯಾಪಿ ಲೈಫ್ ಆ್ಯಂಡ್ ಎ ಹೆಲ್ದಿ ಲೈಫ್. ಸೊ ನಮ್ಮೊಂದು ಸಬ್ ಕಾನ್ಷಿಯಸ್ಸು ನಾವು ಏನು ತಿಳ್ಕೊತೀವಿ, ಓಕೆ, ನಮ್ಮೊಂದು ರಿಪೀಟೆಡ್ ಪ್ಯಾಟರ್ನ್ಸ್ ಆ್ಯಂಡ್ ಸ್ಟ್ರಾಂಗ್ ಎಮೋಷನ್ಸ್, ಓಕೆ, ನಾವು ಏನು ರಿಪೀಟೆಡ್ ಆಗಿ ಆ್ಯಕ್ಷನ್ನ ಮಾಡ್ತಿರ್ತೀವಿ, ಆ ಒಂದು ಸ್ಟ್ರಾಂಗ್ ಎಮೋಷನ್ನ ಆ್ಯಡ್ ಮಾಡ್ತಿರ್ತೀವಲ್ಲ ಅದನ್ನು ಗ್ರ್ಯಾಬ್ ಮಾಡುತ್ತೆ. ಓಕೆ, ಅಂದರೆ ಸಂಪೂರ್ಣವಾಗಿ ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ನಿಮಗೊಂದು ರಿಸಲ್ಟ್ಸ್ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ,
ನಮ್ಮ ಒಂದು ರಿಪೀಟೆಡ್ ಆ್ಯಕ್ಷನ್ಸ್ಗಳಿಂದ ಓಕೆ, ಅಂದರೆ ರಿಪೀಟೆಡ್ ಆಗಿ ನಾವೇನು ಮಾಡ್ತಾ ಬರ್ತಿರ್ತೀವಿ. ಓಕೆ, ಈಗ ನೋಡಿ ಒಂದು ಮೆಡಿಟೇಷನ್ ಬಗ್ಗೆ ಹೇಳಿದೆ. ಓಕೆ, ನೀವು ಒಂದು ದಿನ ಕುಂತ್ಕೊಂಡ್ರೆ ನೀವು ಮೆಡಿಟೇಟ್ನ ಮಾಡೋಕ್ಕಾಗಲ್ಲ. 1 ವೀಕು, 2 ವೀಕ್ಸ್, 3 ವೀಕ್ಸ್ ಈ ಥರ ನೀವು ಕಂಟಿನ್ಯೂ ಆಗಿ ಮಾಡ್ತಾ ಏನಾಗುತ್ತೆ, ನೀವು ಸಡನ್ ಜಸ್ಟ್ ನೀವು ಒಂದು ಕೂತಾಗ ನೀವು ಡೈರೆಕ್ಟಾಗಿ ಮೆಡಿಟೇಷನ್ಗೆ ಕನೆಕ್ಟ್ ಆಗಿಬಿಡ್ತೀರಾ. ಓಕೆ, ಇದು ನಿಮಗೆ ಅನುಭವ ಆಗಿರುತ್ತೆ ಅನ್ಕೊಂತೀನಿ. ಇದೊಂದೇ ವಿಷಯ ಅಂತಲ್ಲ, ನಿಮ್ಮ ಎಲ್ಲ ವಿಷಯಗಳನ್ನು. ಓಕೆ, ನೀವು ಒಂದು ಸ್ಟೂಡೆಂಟ್ಸ್ ಆಗಿದ್ದರೆ ಸ್ಟಡೀಸ್. ಓಕೆ, ಒಂದು ಟೈಮ್ ಕೂತ್ಕೋತೀರಾ, ನಿಮ್ಗೇನು ಇಂಟ್ರೆಸ್ಟ್ ಬರೋದಿಲ್ಲ. ಬಟ್ ಎವ್ರಿ ಟೈಮ್ ನೀವು ಕೂತ್ಕೊಂಡು ನೀವು ಓದಬೇಕಂತ ಹೇಳಿದ್ರೆ ನಿಮಗೆ ಇಂಪ್ರೆಷನ್ ಬರುತ್ತೆ ಆಟೋಮೆಟಿಕಲಿ. ಓಕೆ, ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ನಿಮ್ಮೊಂದು ರಿಪೀಟೆಡ್ ಆ್ಯಕ್ಷನಿಂದ. ಓಕೆ, ಅಂದರೆ ನೀವು ಕಾನ್ಸೆಂಟ್ರಾಗಿ ಥಿಂಕ್ ಮಾಡ್ತಾ ಇರ್ತೀರಾ. ಓಕೆ, ನಾನು ಚೆನ್ನಾಗಿ ಓದ್ತಿದ್ದೀನಿ ಅಥವಾ ನಾನು ಇದನ್ನು ಗಳಿಸ್ತೀನಿ, ಒಳ್ಳೆ ಸ್ಕೋರ್ನ ಮಾಡ್ತೀನಿ ಅನ್ನೋದನ್ನು ನೀವು ಥಾಟ್ನ ಕೊಡ್ತೀರಾ. ಓಕೆ, ಥಾಟ್ನ ಕೊಟ್ಕೊಳ್ಳೋದ್ರ ಜೊತೆಗೆ ಓಕೆ, ನೀವು ಕೂತ್ಕೊಂಡು ಅದನ್ನು ಸ್ಟಡಿ ಮಾಡೋದಕ್ಕೆ ಪ್ರಯತ್ನಪೂರ್ವಕವಾಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾನೆ ಇರ್ತೀರಾ. ಓಕೆ, ಸೊ ಮಾಡ್ತಾ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನೀವು ಹೋಗ್ತಾ ನಿಮ್ಗದು ಕ್ಯಾಸುವಲ್ ಆಗುತ್ತೆ, ಅಂದರೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ಒಂದು ನ್ಯೂ ಹ್ಯಾಬಿಟ್ನ ನೀವು ಇಂಪ್ರೂವ್ ಮಾಡಬೇಕಂತ ಹೇಳಿದರೆ, ಹೊಸದಾಗಿ ನಿಮ್ಮೊಂದು ಲೈಫ್ಗೆ ನೀವು ಅಳವಡಿಸ್ಕೊಳ್ಳೇಬೇಕು ಅಂತ ಹೇಳಿದರೆ, ಓಕೆ, ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಸಾಕು. ಓಕೆ, ನಿಮಗೆ ಇಷ್ಟ ಇದೆಯಾ ಇಷ್ಟ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಒಂದು ನಿಮಿಷ ಮಾಡ್ತೀನಿ, 2 ನಿಮಿಷ ಮಾಡ್ತೀನಿ ಅಂತ ಜಸ್ಟ್ ನೀವು ಕೂತ್ಕೊಂಡು ನೀವು ಮುಂದೆ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಅದು ಆ್ಯಕ್ಷನ್ ರಿಪೀಟೆಡ್ ಆಗ್ತಾ ಏನಾಗುತ್ತೆ, ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ಹೌ ಇಟ್ ಹೆಲ್ಪ್ಸ್ ಯು. ಓಕೆ, ಸೊ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಿರ್ತೀನಿ. ಓಕೆ, ನಿಮಗೆ ಕಾಮನ್ ಕ್ವಶನ್ಸು, ಡೌಟ್ಸು ಓಕೆ ಇದ್ದೇ ಇರುತ್ತೆ ಅಲ್ವಾ. ಯಾವುದೇ ಒಂದು ಸಬ್ಕಾನ್ಷಿಯಸ್ನ ಬಗ್ಗೆ ತಿಳ್ಕೊಬೇಕಂತ ಹೇಳಿದರೆ ಇದು ಹೇಗೆ, ಏನು, ಯಾವ ರೀತಿ ಅನ್ನೋದು. ಓಕೆ, ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ನು ಅರೈಸ್ ಆಗ್ಬೋದು. ಅದು ಏನಂತ ಹೇಳಿದರೆ, ಕೆನ್ ಐ ಚೇಂಜ್ ಮೈ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಇನ್ ಎ ಶಾರ್ಟ್ ಟೈಮ್. ಸೊ ನನ್ನ ಒಂದು ಓಲ್ಡ್ ಬಿಲೀಫ್ನ ಚೇಂಜ್ ಮಾಡಿ ನನ್ನ ಒಂದು ಹೊಸ ನ್ಯೂ ಬಿಲೀಫ್ನ ಕನೆಕ್ಟ್ ಮಾಡ್ಕೊಬೋದು, ಅಥವಾ ನನ್ನ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ಮಾಡ್ಬೋದು ಅಂತ ಹೇಳಿದರೆ, ಎಸ್ ಅಫ್ಕೋರ್ಸ್ ನೀವು ಮಾಡ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಓಕೆ, ನಿಮ್ಮೊಂದು ಎಫರ್ಟ್ ಹೇಗಿರುತ್ತೆ, ಓಕೆ, ಕನ್ಸಿಸ್ಟೆನ್ಸಿ ಹೇಗಿರುತ್ತೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಇದಕ್ಕೆ ಟೂಲ್ಸು ಏನೇನು ಅಂತ ಹುಡುಕಬೇಡಿ. ಓಕೆ, ಎಗೇನ್ ಇದು ವಿಜುವಲೈಸೇಷನ್ ಇನ್ಫಾರ್ಮೇಷನ್ ಅಷ್ಟೇ ಬರುತ್ತೆ ನಿಮಗೆ. ಓಕೆ, ಇದು ನಿಮ್ಮ ಒಂದು ಪ್ರೋಸೆಸ್ನ ಸ್ಪೀಡಪ್ ಮಾಡುತ್ತೆ. ಓಕೆ, ವೆರಿ ಸಿಂಪಲ್. ಓಕೆ, ನೀವು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್. ಓಕೆ, ಮತ್ತು ತುಂಬ ಜನಕ್ಕೆ ಓಕೆ ಸಬ್ಕಾನ್ಷಿಯಸ್ ಅಂತ ಹೇಳಿದ್ರೆ ಏನು ಇದೆಲ್ಲ, ಇದು ನಿಜಾನ, ಹೌದಾ, ಈಗೆಲ್ಲ ಉಂಟಾ ಅಂತ ಹೇಳಿದರೆ, ಅಫ್ಕೋರ್ಸ್ ಇದು ನಿಜಾನೇ ಹೌದು. ಓಕೆ, ಈಗ ನೋಡಿ, ಇಟ್ಸ್ ಬ್ಯಾಕ್ಡ್ ಅಪ್ ಸೈಕಾಲಜಿ ಆ್ಯಂಡ್ ನ್ಯೂರೋ ಸೈನ್ಸ್. ಓಕೆ, ನಾನು ನ್ಯೂರೋ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲವೊಂದು ವಿಷಯಗಳನ್ನ. ನಾನೀಗ ನ್ಯೂರೋಪ್ಲಾಸ್ಟಿಸಿಟಿ, ಓಕೆ, ರಾಸ್ ಬಗ್ಗೆ ಹೇಳಿದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ, ಓಕೆ, ಮತ್ತು ಇಂಪ್ಲಿಸಿಟ್ ಮೆಮೊರಿ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಅಮಿಗ್ಡಲಾ ಬಗ್ಗೆ ಮತ್ತು ಹಿಪೋಕ್ಯಾಂಪಸ್ ಬಗ್ಗೆ. ಅಂದರೆ ನಿಮಗೆ ತಿಳಿಸಿದ್ನಲ್ಲ ಆಗಲೇ. ಓಕೆ, ಹಿಪೋಕ್ಯಾಂಪಸ್ ಬಗ್ಗೆ, ಅಮಿಗ್ಡಲಾ ಬಗ್ಗೆ. ಅಂದರೆ ಇಲ್ಲಿ ಏನಂತ ಹೇಳಿದರೆ, ಸೈಂಟಿಸ್ಟ್ ಏನು ಪ್ರೂವ್ ಮಾಡಿರೋದು ಅಂತ ಹೇಳಿದರೆ, ಒಂದು ರಿಸರ್ಚ್ನ ಪ್ರಕಾರ, ಓಕೆ, ಬ್ರೈನ್ ವೇವ್ ಸ್ಟೇಟಸ್ ಪ್ರೂವ್ ಇಟ್ಸ್ ಎಕ್ಸಿಸ್ಟೆನ್ಸ್. ಓಕೆ, ಅಂದರೆ ಈ ಒಂದು ಏನು ನ್ಯೂರೋ ಸೈನ್ಸ್ ಹೇಳ್ತಿರೋದು ಇನ್ನಷ್ಟೇ. ಓಕೆ, ಇದು ಸೈಕಾಲಜಿ ಹೇಗೆ, ನ್ಯೂರೋ ಸೈನ್ಸ್ ಹೇಗೆ ಅಂತ ಹೇಳಿದರೆ ಈ ರೀತಿಯೇ. ಓಕೆ, ಇದೆಲ್ಲ ಒಟ್ಟು ಮೆಮೊರಿಗಳು, ನ್ಯೂರಲ್ ಪಾತ್ವೇಸ್ಗಳು, ಈ ರೀತಿಯಾಗಿ ಎಲ್ಲವುದನ್ನು ಸೇರಿನೇ ಇದೆಲ್ಲ ರನ್ ಆಗ್ತಾ ಇರೋದು. ಓಕೆ, ನಮ್ಮೊಂದು ಸಬ್ಕಾನ್ಷಿಯಸ್ಸು ಏನು ಪ್ರೋಗ್ರಾಮಿಂಗ್ ಆಗ್ತಾ ಇದೆ, ನಾವು ಎವ್ರಿ ಡೈಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಥ್ರೂ ಸಬ್ಕಾನ್ಷಿಯಸ್ಸೇ ರನ್ ಆಗ್ತಿರೋದು. ಓಕೆ, 95% ನಾನು ಹೇಳ್ತಿರೋದು. ಓಕೆ, 5% ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಆದರೆ ಜಸ್ಟ್ ಗಿವ್ ಇಂಪಾರ್ಟೆನ್ಸ್ ಆಫ್ ಸಬ್ಕಾನ್ಷಿಯಸ್, ಅವರ್ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಇಂಪಾರ್ಟೆನ್ಸ್ನ ನೀವು ಕೊಡೋದು ತುಂಬ ಮುಖ್ಯ. ಸೊ ನಾನು ಇಲ್ಲಿಗೆ ಇಷ್ಟೊಂದು ಫ್ಯಾಕ್ಟ್ಸ್ಗಳಿವೆ. ಓಕೆ, ಇದ್ರ ಬಗ್ಗೆ ನಾನು ತುಂಬ ತಿಳಿಸ್ತೀನಿ ನಮ್ಮೊಂದು ಸಬ್ಕಾನ್ಷಿಯಸ್ ಬಗ್ಗೆ. ಬಟ್ ಇಲ್ಲಿ ಏನಂತ ಹೇಳಿದರೆ ನೋಡಿ, ನೀವು ಯಾವಾಗಲೂ ಕೂಡ ಪ್ರತಿಯೊಂದು ಇದರಲ್ಲೂ ಕೂಡ ಆ್ಯಕ್ಷನ್ನ ತೊಗೊಬೇಕಾಗುತ್ತೆ. ಸಪೋಸ್ ಈಗ ನಾನು ಹೇಳಿದೆ ನಿಮಗೆ, ನಿಮ್ಮ ಒಂದು ಮೈಂಡ್ನ ಹೇಗೆ ನೀವು ಒಂದು ಪ್ರಾಕ್ಟಿಕಲ್ ಆಗಿ ಹೇಗೆ ನೀವು ಇಂಪ್ರೂವ್ ಮಾಡ್ಬೋದು. ಓಕೆ, ನಿಮ್ಮೊಂದು ಸಬ್ಕಾನ್ಷಿಯಸ್ನ ಹೇಗೆ ರಿಪ್ರೋಗ್ರಾಮಿಂಗ್ ಮಾಡ್ಬೋದು ಅಂತ ಹೇಳಿದರೆ, ಜಸ್ಟ್ ನೀವೊಂದು ಡೈಲಿ ಒಂದು 5 ಮಿನಿಟ್ ಅಷ್ಟು ವಿಜುವಲೈಸೇಷನ್ನ ಮಾಡಿ, ಪ್ರಾಕ್ಟೀಸ್ನ ಮಾಡಿ, ಅಥವಾ ನೀವು ಒಂದು ಸ್ಕ್ರಿಪ್ಟಿಂಗ್ನ ಮಾಡ್ಬೋದು. ಓಕೆ, ಅಥವಾ ನೀವೊಂದು ಅಫರ್ಮೇಷನ್ ಕೂಡ ಹೇಳ್ಕೊಬೋದು. ಈಗ ಎಸ್ಪೆಷಲಿ ಅರ್ಲಿ ಇನ್ ದ ಮಾರ್ನಿಂಗ್ ಆಫ್ಟರ್ ಡೂಯಿಂಗ್ ಮೆಡಿಟೇಷನ್ ನೀವು ಮಾಡ್ಬೋದು, ಅಥವಾ ಜಸ್ಟ್ ಒಂದು ರಿಲ್ಯಾಕ್ಸ್ ಬ್ರೆತ್ ಎಕ್ಸಸೈಸ್ನ ಮಾಡಿನೂ ಕೂಡ ನೀವು ಇದನ್ನು ಮಾಡ್ಬೋದು. ಓಕೆ, ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ಕೂಡ ನೀವು ಇದನ್ನು ಮಾಡ್ಬೋದು. ಓಕೆ, ಈ ರೀತಿಯಾಗಿ ನಿಮ್ಮೊಂದು ಸಬ್ಕಾನ್ಷಿಯಸ್ನ ರೀಪ್ರೋಗ್ರಾಮ್ನ ಕೂಡ ಮಾಡ್ಬೋದು. ಓಕೆ, ಇಷ್ಟು ಫ್ಯಾಕ್ಟ್ಸ್ಗಳು. ಓಕೆ, ತುಂಬ ಇವೆ, ಬಟ್ ಇದಿಷ್ಟು ಫ್ಯಾಕ್ಟ್ಸ್ಗಳನ್ನ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟ್ಸ್ಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಇದರಲ್ಲಿ ನಿಮ್ಮ ಫೇವ್ರೆಟ್ ಫ್ಯಾಕ್ಟ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ನ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಇದು ಯಾರಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಓಕೆ, ನಿಮಗೆ ನೀವು ಬೆನಿಫಿಟ್ನ ಪಡ್ಕೊಂಡ್ರೆ, ಜೊತೆಗೆ ಇದು ಬೇರೆಯವ್ರಿಗೂ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಎಲ್ಲ ಅಭಿಪ್ರಾಯವನ್ನು ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಆಗಿದೆ. ಓಕೆ, ಜೊತೆಗೆ ಇದು ಮೈಂಡ್ ಪ್ರೋಗ್ರಾಮಿಂಗ್, ಅಂದರೆ ನಮ್ಮೊಂದು ಮೈಂಡ್ ಗ್ರೋತ್ಗೆ ಕೂಡ ಇದು ಸಹಾಯನ ಮಾಡುತ್ತೆ. ಸೊ ಇದುವರೆಗೆ ನಾನು ಈ ವಿಡಿಯೋದ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮೊಂದು ಅಭಿಪ್ರಾಯನ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಆಲ್. ಸಿ ಯು ಅಗೇನ್ ಆಲ್.